ಕಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ಪ್ರಿಯರಾದ ದೈವಜನರೇ, ಕಳೆದ ವಾರದ ಕಂಟಿನ್ಯೂಷನನ್ನು ನೋಡ್ತಿದ್ವಿ ಇವತ್ತು. ಓಕೆ, ಯಾವ ಅಂಶವನ್ನು ಆಲೋಚನೆ ಮಾಡಿ ನೋಡಿದ್ವಿ? ಮೂಢನಂಬಿಕೆಗಳು ಅನ್ನುವಂತಹ ಟೈಟಲ್ನ ಕೇಳೋಕ್ಕೆ ಕಳೆದ ವಾರ ಮೊದಲನೇ ಭಾಗವಾಗಿ ಅದರ ಸಬ್ ಟಾಪಿಕ್ ಆಗಿ ಸತ್ತವರು ದೆವ್ವಗಳಾಗಿ ಬರುತ್ತಾರೋ ಅನ್ನುವಂಥ ಅಂಶವನ್ನು ಆಲೋಚನೆ ಮಾಡಿ ನೋಡಿದ್ವಿ, ಹೌದಲ್ವಾ? ಓಕೆ, ಇವತ್ತು ಅದೇ ಸಂದೇಶದಲ್ಲಿ ಎರಡನೇ ಭಾಗವಾಗಿ ದೆವ್ವಗಳು ನಿಜವಾಗಿಯೂ ಇದೆಯೋ ಅಂತ ಹೇಳಿ ಬರ್ಕೊಳ್ಳಿ. ಅದೇ ಭಾಗವಾಗಿ ಸೆಕೆಂಡ್ ಸಬ್ ಟಾಪಿಕ್ ಆಗಿ ಕಳೆದ ವಾರ ಹೇಗೂ ಸತ್ತವರ ಬಗ್ಗೆ ನೋಡಿದ್ದೇವೆ. ಅವರು ಬರೋದಿಲ್ಲ ಅಂಥೇಳಿ ಸಾಕಷ್ಟು ರುಚಿಗಳನ್ನು, ಸಾಕಷ್ಟು ವಚನಗಳನ್ನು ನಾವು ಸತ್ಯವೇದದಿಂದ ನೋಡಿದ್ದೇವೆ. ಇವತ್ತು ಈ ಸತ್ತವರ ಕಥೆ ಬಿಟ್ಬಿಡೋಣ, ನಿಜವಾಗ್ಲೂ ದೆವ್ವಗಳಿದೆಯಾ ಅಂತ ಹೇಳಿ ಮಾತಾಡ್ಕೊಳ್ಳೋಣ. ದೆವ್ವಗಳು ಅಂತ ಹೇಳಿದ್ರೆ ಮನಸ್ಸನ್ನು ಪ್ರೇರೇಪಿಸುವಂತಹ ದೆವ್ವಗಳ ಬಗ್ಗೆ ಆಲೋಚನೆ ಮಾಡಿ ನೋಡ್ತಿಲ್ಲ ನಾವು. ಇಸ್ಕರಿಯೋತ ಯೂದನಲ್ಲಿ ದೆವ್ವ ಪ್ರವೇಶಿಸಿ ಯೇಸುಕ್ರಿಸ್ತರನ್ನ ನಾಣ್ಯಕ್ಕೋಸ್ಕರ ಆಸೆಪಟ್ಟು ಹಿಡ್ಕೊಡು ಅಂತ ಹೇಳಿ ಪ್ರೇರೇಪಿಸ್ತು. ಆ ದೆವ್ವದ ಬಗ್ಗೆ ಆಲೋಚನೆ ಮಾಡಿ ನೋಡ್ತಿಲ್ಲ. ಸಮಾಜ ಸುತ್ತ ಇರುವಂಥ ಸಮಾಜ ಏನು ಅಂದ್ಕೊಂಡಿದೆ, ದೆವ್ವಗಳು ಅಂದರೆ ಹೇಗಿರುತ್ತೆ, ಅವರ ಮನಸ್ಸಲ್ಲಿ ಇದೆಯಲ್ವ, ಪಿಕ್ಚರೈಸೇಷನ್ ಇದೆಯಲ್ವ, ಅದು ಸತ್ಯನಾ ಅಂತ ಹೇಳಿ ಇವತ್ತು ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಆ ರೀತಿಯಾಗಿರುವಂಥ ದೆವ್ವಗಳು ಬೆಳ್ಳಗೆ ಕಾಣಿಸುವಂತಹದ್ದು, ಗೆಜ್ಜೆ ಸೌಂಡ್ ಬರುವಂತಹದ್ದು, ಓಡೋಗುವಂತಹದ್ದು, ಮರದ ಮೇಲೆ ಹತ್ತುವಂತಹದ್ದು, ಹುಣಸೆ ಮರದ ಮೇಲೆ, ಇನ್ನು ಯಾವ್ಯಾವ ಮರದ ಮೇಲೂ ಹತ್ತುವಂತಹದ್ದು, ಈ ರೀತಿಯಾಗಿರುವಂತಹ ದೆವ್ವಗಳು ಇದೆಯಾ ಅಂತ ನೋಡ್ತಿದ್ದೀವಿ ಇವತ್ತಿನ ಅಂಶದಲ್ಲಿ. ಕಳೆದ ವಾರ ಆಲೋಚನೆ ಮಾಡಿರುವಂಥ ಅಂಶಕ್ಕೂ ಈ ವಾರ ಆಲೋಚನೆ ಮಾಡ್ತಿರುವಂಥ ಅಂಶಕ್ಕೂ ವ್ಯತ್ಯಾಸ ಅರ್ಥ ಆಯ್ತಾ? ನಮಗೆ ವ್ಯತ್ಯಾಸ ಗೊತ್ತಾಯ್ತಾ? ಕಳೆದ ವಾರ ಸತ್ತವರು ಮತ್ತೆ ಬರ್ತಾರ, ಅದು ಕಳೆದ ವಾರದ ಸಬ್ಜೆಕ್ಟ್. ಈ ವಾರ ನಾವು ಆಲೋಚನೆ ಮಾಡ್ತಿರುವಂತಹದ್ದು ದೆವ್ವಗಳು ಇದೆಯಾ ಅದು. ಓಕೆ, ನೀವು ಮೂವಿಗಳೆಲ್ಲ ನೋಡ್ತಿರಲ್ವ, ಆ ರೀತಿಯಾಗಿರುವಂತಹ ದೆವ್ವಗಳು ಇದೆಯಾ? ನಿಮಗೇನು ಅನ್ಸುತ್ತೆ? ದೆವ್ವಗಳು ಇದೆಯಾ? ಯಾಕಿಲ್ಲ? ಜನ ಬಂದು ನಿಮ್ಮ ಹತ್ರ ಹೇಳುವಂತಹ ನೀವು ಕೇಳಿದ್ದೀರಾ ಇಲ್ವಾ? ದೆವ್ವಗಳಿದೆ, ನಾವು ನೋಡಿದ್ವಿ, ನಾವು ಮಾತಾಡ್ಸಿದ್ವಿ, ನಮ್ಮನೆ ಹತ್ರನೇ ಒಬ್ರಿಗೆ ಹಿಡಿದಿದೆ, ಇದನ್ನೆಲ್ಲ ಹೇಳುವಂತಹ ನೀವು ಕೇಳಿದ್ದೀರಾ ಇಲ್ವಾ? ಕೇಳಿದ್ದೀರಾ? ಮತ್ತಿಲ್ಲ ಅಂತಿದ್ದೀರಾ ಒಂದೇ ಮಾತಲ್ಲಿ ಡೈರೆಕ್ಟಾಗಿ. ಇದೆಯಾ ಇಲ್ವಾ? ಇಲ್ವಾ? ಮೊದಲನೇ ಶತಮಾನದಲ್ಲಿ ದೆವ್ವ ಹಿಡ್ದಂಗೆ ಇದೆಯಲ್ವಾ ಬೈಬಲಲ್ಲೇ? ಆ ದೆವ್ವ ಬೇರೆನಾ? ಓಕೆ, ಹಾಗಾದರೆ ಆ ದೆವ್ವ ಯಾವುದು? ಆ ದೆವ್ವ ಈಗ ಬರೋದಿಲ್ಲ ಅಂತ ಏನು ಗ್ಯಾರಂಟಿ? ಮೊದಲನೇ ಶತಮಾನದಲ್ಲಿ ಹಿಡಿದಂತಹ ದೆವ್ವಗಳು ಈಗ ಮತ್ತೆ ಬರೋದಿಲ್ಲ ಅಂತ ಹೇಳಿ ಏನು ಗ್ಯಾರಂಟಿ? ಹೌದಲ್ವಾ? ಓಕೆ, ಒಂದೊಂದಾಗಿ ಆಲೋಚನೆ ಮಾಡ್ತಾನೆ ಹೋಗೋಣ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇಷ್ಟಕ್ಕೂ ಸಾಕಷ್ಟು ಜನ ನಿಮ್ಮ ಹತ್ರ ಬಂದು ನಾವು ದೆವ್ವಗಳನ್ನು ನೋಡಿದ್ವಿ, ಬೆಳ್ಳಗಿತ್ತು, ಇನ್ನೊಂದು ಕಲರ್ ಇತ್ತು, ಈ ರೀತಿ ದೆವ್ವಗಳ ಶಬ್ದವನ್ನು ಕೇಳಿದ್ವಿ, ಗೆಜ್ಜೆ ಸೌಂಡ್ ಕೇಳಿಸ್ತು, ಈ ರೀತಿಯಾಗೆಲ್ಲ ಹೇಳ್ತಾರಲ್ವ ಜನ. ಯಾರಾದರೂ ಒಬ್ಬರಾದರೂ ನೀವು ಮೂವಿಗಳಲ್ಲಿ ಏನು ನೋಡಿದಿರ ದೆವ್ವಗಳನ್ನು? ಅಥವಾ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಒಬ್ರಿಗೆ ಹಿಡಿದಿತ್ತು ಬ್ರದರ್, ನಾವು ನೋಡಿದ್ವಿ, ನಮ್ಮ ಊರಲ್ಲಿ ಒಬ್ರಿಗೆ ಹಿಡಿದಿತ್ತು ಬ್ರದರ್, ದೆವ್ವ ಇಲ್ಲ ಅಂತ ನೀವು ಹೇಳ್ತಿದ್ದೀರ, ಆದರೆ ಹಿಡಿದಿತ್ತು, ನಾವು ನೋಡಿದ್ದೀವಿ ಅಂತ ನೀವು ಹೇಳಬೇಕಾದ್ರೆ, ನಿಮ್ಮಲ್ಲಿ ಯಾರಾದರೂ ನೀವು ಮೂವಿಗಳಲ್ಲಿ ನೀವು ಫಿಲ್ಮ್ಗಳಲ್ಲಿ ನೋಡುವಂತಹ ರೀತಿಯಲ್ಲಿ ಕಣ್ಣು ಪೂರ್ತಿ ಫುಲ್ ಕೆಂಪಗಾಗೋಗುವಂತಹದ್ದು, ಕಣ್ಣು ಗುಡ್ಡೆನೇ ಕಾಣಿಸ್ದೆ ಹೊರಟೋಗುವಂತಹದ್ದು, ಆ ದೆವ್ವ ಹಾಗೇ ಮೇಲೋಗುವಂತಹದ್ದು, ಕೆಳಗಡೆ ಬರುವಂತಹದ್ದು, ಹಿಂಗೆಲ್ಲ ಆಡುವಂತಹದ್ದು, ಫುಲ್ 90 ಡಿಗ್ರಿ 360 ಡಿಗ್ರಿಯಲ್ಲಿ ತಿರುಗುವಂತಹದ್ದು ನೋಡಿದ್ದೀರಾ? ನೋಡಿಲ್ಲ. ನೀವು ನೋಡಿರುವಂತಹದ್ದೆಲ್ಲ ಏನು ಅಂತ ನಾನು ಹೇಳ? ತಲೆ ತಿರುಗಿಸುವಂತಹದ್ದು, ಕೂದಲು ಕೆದರಾಕೊಳ್ಳುವಂತಹದ್ದು, ವಿಚಿತ್ರವಾಗಿ ಮಾತಾಡುವಂತಹದ್ದು, ಅಷ್ಟೇನಾ? ಬೇರೆ ಏನಾದರೂ ನೋಡಿದ್ದೀರಾ? ಅಷ್ಟೇನಾ? ಮ್ಯಾಕ್ಸಿಮಮ್ ಅಷ್ಟೇ ಅಲ್ವಾ? ಸೂಪರ್ ನ್ಯಾಚುರಲ್ ಪವರ್ಸ್ ಏನಾದರೂ ನೋಡಿದ್ದೀರಾ? ಇಲ್ಲಿಂದ ಮಾಯ ಆಗಿ ಪಟ್ಟಂತ ಮೂಲೆಗೆ ಹೋಗುವಂತಹದ್ದು, ಇದನ್ನೆಲ್ಲಾದರೂ ನೋಡಿದ್ದೀರಾ? ಇಲ್ಲ. ನಾವು ನೋಡಿರುವಂತಹದ್ದೇ ಒಂದು 3 ರಿಂದ 4 ಚೇಷ್ಟೆಗಳು ಅಷ್ಟೇ ಅಲ್ವಾ? ಅಷ್ಟನ್ನು ನೋಡಿ ನಾವು ಇನ್ನೊಬ್ಬರಿಗೆ ಇದನ್ನು ಹೇಳಬೇಕಾದ್ರೆ ಹಿಂಗೆ ಹೇಳೋದಿಲ್ಲ, ಇನ್ನೊಂದು ಥರ ಹೇಳ್ತೇವೆ, ಇನ್ನೂ ಅದಕ್ಕೆ ಬಣ್ಣ ತುಂಬಿ ರಂಗನ್ನು ತುಂಬಿ ಹೇಳ್ತೇವೆ. ಅವರದನ್ನು ಇನ್ನೊಬ್ರಿಗೆ ಹೇಳಬೇಕು ಅಂತ ಅಂದ್ಕೊಳ್ಳಿ, ಅವರದನ್ನು ಇನ್ನೊಂದು ಥರ ಹೇಳ್ತಾರೆ. ಹೌದಾ? ಕೊನೆಗೆ ಅದು ಯಾವ ಥರ ಬಂದು ನಿಂತ್ಕೊಳ್ಳುತ್ತಂದರೆ, ಅಲ್ಲಿ ದೆವ್ವ ಇದೆ, ಭಯಂಕರವಾಗಿರುವಂತಹ ದೆವ್ವ ಅಂತ ಮಾತಾಡ್ಕೊಳ್ತೀವಿ. ಆದರೆ ಅಲ್ಲಿ ದೆವ್ವ ಹಿಡಿದಿದೆ ಅಂತ ನಾವೇನು ಮಾತಾಡ್ಕೊಳ್ತಿದ್ದೀವಿ? ಆ ಮನುಷ್ಯ 3 ರಿಂದ 4 ಕ್ರಿಯೆಗಳನ್ನು ಬಿಟ್ಟು ಬೇರೆ ಏನು ಮಾಡೋದಿಲ್ಲ, ಮಾಡಲಿಕ್ಕಾಗೋದಿಲ್ಲ. ನಿಜ ಅಲ್ವಾ? ಇಲ್ಲಿ ಮಾಯ ಆಗಿ ಅಲ್ಲಿ ಕಾಣಿಸುವಂತಹದ್ದೆಲ್ಲೂ ನಾವು ನೋಡಿಲ್ಲ ಅಲ್ವಾ? ಈ ರೀತಿಯಾಗಿರುವಂಥ ಸಿಚುವೇಶನ್ಗಳನ್ನು.
ಹಾಗಾದರೆ ಮೂವಿಗಳು ನಮ್ಮ ಮೈಂಡ್ ಮೇಲೆ, ನಮ್ಮ ಮೆದುಳಿನ ಮೇಲೆ ಸಿಕ್ಕಾಬಟ್ಟೆ ಇನ್ಫ್ಲೂಯೆನ್ಸ್ ಮಾಡಿದೆ ಅಲ್ವಾ? ತುಂಬ ಪ್ರೇರೇಪಿಸಿದೆ. ದೆವ್ವ ಇದೆ. ಎಲ್ಲಿಂದ ಕಲ್ತ್ವಿ ಇದನ್ನೆಲ್ಲ? ಯಾರೋ ಹೇಳಿದ್ರು, ನಾವು ಕೇಳಿದ್ವಿ. ಯಾವುದೋ ಮೂವಿ, ಇಂಗ್ಲೀಷ್ ಮೂವಿಗಳಲ್ಲಿ ತೋರಿಸಿದ್ರು, ಇವರು ಅದನ್ನು ಕಾಪಿ ಮಾಡಿ ಇಲ್ಲೂ ಸಹ ಮೂವಿಗಳನ್ನು ತೆಗೆದ್ರು. ಆ ಮೂವಿಗಳನ್ನು ನಾವು ನೋಡಿ ಇದನ್ನೆಲ್ಲ ನಂಬ್ತಿದ್ದೀವಿ. ಅದೇ ಅಲ್ವಾ ಪರಿಸ್ಥಿತಿ. ನೋಡಿರುವಂಥವ್ರು ಇಲ್ಲ, ಹಂಗಾಗಿರುವಂಥ ಸನ್ನಿವೇಶಗಳೂ ಇಲ್ಲ. ಓಕೆ, ಹಾಗಾದರೆ ಸತ್ಯವೇದದಲ್ಲಿರುವಂತಹ ವಚನಗಳನ್ನು ನೋಡುವುದಕ್ಕಿಂತ ಮುಂಚೆ, ಈಗ ನಾವು ವಚನಗಳನ್ನು ತೋರಿಸಿದ್ರೂ ಸಹ ಕೆಲವರಿಗೆ ಅದ್ರ ಮೇಲೆ ನಂಬಿಕೆ ಬರೋದಿಲ್ಲ. ಬ್ರದರ್ ಅದೇನು ಹಂಗೆ ಬ್ರದರ್, ಇನ್ನೂ ಇಷ್ಟು ಹೇಳಿದ್ರೂ ಸಹ ಇನ್ನೂ ಕೆಲವರ ಮನಸ್ಸಲ್ಲಿ ಏನಿರೋದು ಗೊತ್ತಾ, ಪಕ್ಕದ ಮನೆಯಲ್ಲಿರುವಂತಹ ಹುಡುಗ ಒಂಥರ ವಿಚಿತ್ರವಾಗಿ ಆಡ್ತಿದ್ನಲ್ವ, ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಲ್ವ ಅಂತ ಇನ್ನೂ ಆ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿರುತ್ತೆ. ಅದನ್ನು ಒಂದು ಸಾರಿ ಡಿಮಿಸ್ಟಿಫೈ ಮಾಡಿ ಸೈನ್ಸ್ ಏನು ಹೇಳುತ್ತೆ ಅಂತ ನೋಡಿ ಮುಂದೆ ಹೋಗೋಣ. ಓಕೆ, ಇವಾಗ ನಾವು ನೋಡಿದ್ವಲ್ವ ಇಷ್ಟೊತ್ತು ಸಹ ದೆವ್ವಗಳಿರುವ ನೀವು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ, ಬ್ರದರ್ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ವಿಚಿತ್ರವಾಗಿ ಆಡುವಂತಹದ್ದು, ಹೆಂಗೆಂಗೋ ಆಗುವಂತಹದ್ದು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಅಥವಾ ಈ ಹಳ್ಳಿ ಕಡೆ ಇನ್ನೊಂದು ಸಿಂಪ್ಟಮ್ಗಳು ಕಾಣಿಸ್ಕೊಳ್ತಿರುತ್ತೆ. ಸಾಕಷ್ಟು ಜನ ನಿಮ್ಮ ಹತ್ರನೂ ಬಂದು ಹೇಳಿರ್ತಾರೆ. ನನ್ನ ಹತ್ರ ಹೇಳಿರುವಂತಹದ್ದು ನಾನು ನಿಮಗೆ ಹೇಳ್ತಿದ್ದೀನಿ. ಬ್ರದರ್ ಏನೂ ಗೊತ್ತಿಲ್ಲ, ಮರದ ಕೆಳಗಡೆ ರಾತ್ರಿ ಮಲ್ಕೊಂಡಿದ್ದೆ, ಇದ್ದಕ್ಕಿದ್ದಂಗೆ ದೆವ್ವ ಬಂದು ನಾನು ಎದೆ ಮೇಲೆ ಕೂತ್ಕೊಂಡು ಉಸಿರು ಸಹ ಆಡದೆ ಇರೋ ಹಂಗೆ ಮಾಡಿತ್ತು. ಕದಲೋಣ ಅಂದರೆ ಕದಲಕ್ಕಾಗ್ತಿಲ್ಲ, ಎದ್ದೇಳಲಿಕ್ಕಾಗ್ತಿಲ್ಲ, ಉಸಿರಾಡೋಣ ಅಂದರೆ ಉಸಿರು ಸಹ ಆಡ್ಲಿಕ್ಕಾಗ್ತಿಲ್ಲ. ಕೇಳಿದ್ದೀರ ಇದನ್ನು? ನಾನು ರಾತ್ರಿ ನನ್ನ ಎದೆ ಮೇಲೆ ಯಾರೋ ಬಂದು ಕೂತ್ಕೊಂಡಿದ್ರು, ಕದಲೋಣ ಅಂದರೆ ಕದಲಿಕ್ಕಾಗ್ತಿಲ್ಲ, ಉಸಿರಾಡೋಣ ಅಂದರೆ ಉಸಿರು ಸಹ ತೊಗೊಳ್ಲಿಕ್ಕಾಗ್ತಿಲ್ಲ, ಕದಲೋಣ ಕೈ ಕಾಲು ಏನೂ ಸಹ ಕದಲಿಸ್ಲಿಕ್ಕಾಗ್ತಿಲ್ಲ. ಈ ರೀತಿಯಾಗಿರುವಂತಹದ್ದು ನೀವು ಕೇಳಿದ್ದೀರಾ ಇಲ್ವಾ? ಕೇಳಿದ್ದೀರಾ? ಹಾಗಾದರೆ ಏನಂತ ಹೇಳಿದವರು ನಿಮ್ಮ ಹತ್ರ ಬಂದು, ದೆವ್ವ ಬ್ರದರ್, ಅಲ್ಲಿ ಇನ್ನೊಂದು ಸಾರಿ ಯಾವತ್ತೂ ಸಹ ನಿದ್ರೆ ಮಾಡಬಾರ್ದು. ಹೌದಾ? ನಿಜನಾ? ಇದ್ರ ಮೇಲೆ ಸಾಕಷ್ಟು ಇಮೇಜ್ಗಳನ್ನು ಕಳಿಸಿದ್ನಲ್ವ, ರೆಡಿ ಮಾಡಿಟ್ಕೊಳ್ಳಿ. ಇದ್ರ ಮೇಲೆ ಸಾಕಷ್ಟು ರಿಸರ್ಚ್ ಎಲ್ಲ ನಡೆದು ಈ ರೀತಿ ಈ ಇಂಡಿಯಾದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಗಳು ಅಥವಾ ಜನ ಕೊಡುವಂಥ ಎಕ್ಸ್ಪ್ಲನೇಷನ್ಗಳು ಇದನ್ನೆಲ್ಲ ಕೇಳಿ ವಿಜ್ಞಾನಿಗಳು ಭಾರತ ದೇಶಕ್ಕೆ ಬಂದು ಒಂದು ಎಕ್ಸ್ಪೆರಿಮೆಂಟ್ಗಳನ್ನೆಲ್ಲ ಮಾಡಿದ ನಂತರ ಅವ್ರಿಗೇನು ಗೊತ್ತಾಯಿತು ಅಂದರೆ, ಒಂದು ವಿಚಾರ ಗೊತ್ತಾಯಿತು. ಹಾಗಾದರೆ ಈ ಹಳ್ಳಿ ಕಡೆ ಎದೆ ಮೇಲೆ ಬಂದು ಕೂತ್ಕೊಳ್ಳುವಂತಹದ್ದು, ಉಸಿರಾಡಲಿಕ್ಕೂ ಬಿಡದೇ ಇರುವಂತಹದ್ದು, ಕೈಕಾಲು ಎತ್ತಲಿಕ್ಕೂ ಆಗದೇ ಇರೋ ರೀತಿ ಹಿಡ್ಕೊಡುವಂತಹದ್ದು, ಇದು ದೆವ್ವನೇನಾ ಅಂತ ಯೋಚನೆ ಮಾಡಿದಾಗ ಅವ್ರಿಗೊಂದು ಸತ್ಯ ಗೊತ್ತಾಯಿತು. ಏನು? ಈ ಲಕ್ಕವಾಯು ಹೊಡೆಯುವಂಥವ್ರನ್ನ ನೀವು ಹೊಡೆದಿರುವಂಥವ್ರನ್ನ ನೋಡಿದ್ದೀರಲ್ವ, ಪ್ಯಾರಾಲಿಸಿಸ್ ಅಂತ ಹೇಳಿ ಕರಿತೀವಿ, ಪಕ್ಷವಾಯು. ಆ ರೀತಿ ರಾತ್ರಿ ನಿದ್ರೆ ಮಾಡಬೇಕಾದ್ರೆ ಸ್ಲೀಪಿಂಗ್ ಪ್ಯಾರಾಲಿಸಿಸ್ ಅನ್ನುವಂತಹದ್ದು ಸೈನ್ಸಲ್ಲಿ ಒಂದು ಡಿಸೀಸ್. ಏನು? ನಿದ್ರೆ ಮಾಡಬೇಕಾದ್ರೆ ಟೆಂಪ್ರರಿಯಾಗಿ, ತಾತ್ಕಾಲಿಕವಾಗಿ ಸ್ಲೀಪಿಂಗ್ ಪ್ಯಾರಾಲಿಸಿಸ್ ಆಗುತ್ತೆ. ಅದು ಪ್ಯಾರಾಲಿಸಿಸ್ ಬರುತ್ತೆ, ಅದನ್ನು ಸ್ಲೀಪಿಂಗ್ ಪ್ಯಾರಾಲಿಸಿಸ್ ಅಂತ ಹೇಳಿ ಕರಿತೀವಿ. ಅದು ಬಂದ ನಂತರ ಹೇಗಿರುತ್ತೆ ಅಂತ ಹೇಳಿದ್ರೆ, ಕೈ ಕಾಲೆಲ್ಲ ಕದಲಿಸ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಮೈಂಡು ಅರ್ಧಬರ್ಧ ಎಚ್ಚರಿಕೆ ಆಗಿರುತ್ತೆ, ಆದರೆ ನಿಮ್ಮ ಶರೀರ ಮಾತ್ರ ಇನ್ನೂ, ದೇವರು ಎಷ್ಟು ಚೆನ್ನಾಗಿರುವಂಥ ಮೆಕ್ಯಾನಿಸಮ್ ಇಟ್ಟಿದ್ದಾರೆ ಅಂದರೆ ನಮ್ಮ ಶರೀರದಲ್ಲಿ, ನಿಮಗೊಂದು ಸಬ್ ಕಾನ್ಷಿಯಸ್ ಮೈಂಡ್ ಅನ್ನುವಂತಹದ್ದು ಇದೆಯಲ್ವಾ, ಮನುಷ್ಯರಿಗೆಲ್ಲ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನುವಂತಹದ್ದು ಒಂದಿದೆ. ನೀವು ನಿದ್ರೆ ಮಾಡಬೇಕಾದ್ರೂ ಸಹ ಆ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನುವಂತಹದ್ದು ಎಚ್ಚರವಾಗೇ ಇರುತ್ತೆ. ಅದರಲ್ಲಿ ನೀವೀಗಾಗಲೇ ಮಾಡಿರುವಂಥ ಆಲೋಚನೆಗಳು, ನೀವೀಗಾಗಲೇ ನೋಡಿರುವಂಥ ವಿಚಾರಗಳು, ಇವೆಲ್ಲವೂ ಸಹ ಮತ್ತೆ 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 ರಿವೈಂಡ್ ಆಗ್ತಿರುತ್ತೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ. ಹೌದಲ್ವಾ? ನೀವು ಆ ನಿದ್ರೆ ಕಣ್ಣಲ್ಲಿ ಯಾರಿಗೂ ಹೋಗಿ, ಏಕೆಂದರೆ ನಿದ್ರೆ ಮಾಡಬೇಕಾದ್ರೆ ಪೂರ್ತಿಯಾಗಿರುವಂತಹ ಪರಿಜ್ಞಾನ ರೆಡಿ ಆಯ್ತಕ್ಕಂಥ ಇಮೇಜು. ಓಕೆ, ಪೂರ್ತಿಯಾಗಿ ನಿಮಗೆ ಎಚ್ಚರಿಕೆ ಇರೋದಿಲ್ಲ, ಆದರೆ ಸ್ವಲ್ಪವಾಗಿ ಎಚ್ಚರಿಕೆ ಇರುತ್ತೆ. ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಡಿಬೇಕು ಅನಿಸುತ್ತೆ ನಿಮಗೆ. ನೀವು ನಡೆಯದಂತೆ ನಿಮ್ಮನ್ನು ಬಂಧಿಸಿಡುವಂತಹದ್ದು ಯಾವುದು ಗೊತ್ತಾ? ದೇವರು ನೀವು ನಿದ್ರೆ ಮಾಡಬೇಕಾದ್ರೆ ನಿಮ್ಮ ಆರ್ಗಾನ್ಗಳನ್ನೆಲ್ಲ ಫ್ರೀಸ್ ಮಾಡ್ತಿರ್ತಾರೆ. ನೀವು ನಿದ್ರೆ ಮಾಡಿದ ತಕ್ಷಣ ನಿಮಗಿರುವಂಥ ಅವಯವಗಳೆಲ್ಲವೂ ಸಹ ಫ್ರೀಸ್ ಆಗಿರುತ್ತೆ. ಆ ಫ್ರೀಸ್ ಮಾಡಿಲ್ಲ ಅಂತ ಹೇಳಿದರೆ, ನಿಮ್ಮ ಶರೀರದಲ್ಲಿ ಆ ಮೆಕ್ಯಾನಿಸಮನ್ನು ದೇವರು ಇಟ್ಟಿಲ್ಲ ಅಂತ ಹೇಳಿದರೆ ಏನಾಗಿರ್ತಾ ಇತ್ತು ಗೊತ್ತಾ? ನಾವು ನಿದ್ರೆ ಮಾಡ್ಕೊಂಡು ಯಾರಿಗೋ ಹೋಗಿ ಹೊಡೆದಿರ್ತಾ ಇದ್ವಿ, ನಿದ್ರೆ ಮಾಡ್ಕೊಂಡೆ ಕೊಲೆ ಮಾಡಿರ್ತಾ ಇದ್ವಿ. ನಾವು ನಿದ್ರೆ ಮಾಡಬೇಕಾದ್ರೆ ನಮ್ಮ ಶರೀರ ಕದಲಾಡದಂತೆ, ಕಾಲು ಕೈಯಲ್ಲಿ ಇಷ್ಟ ಬಂದಂತೆ ಎತ್ತಿ ಮೇಲೆ ಆ ಕಡೆ ಈ ಕಡೆ ಎಲ್ಲ ಚಾಕು ತೊಗೊಂಡೋಗಿ ಯಾಕೆಂದರೆ ಸಬ್ ಕಾನ್ಷಿಯಸ್ ಮೈಂಡ್ನು ಆ್ಯಕ್ಟಿವ್ ಆಗಿರುತ್ತೆ. ಆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಗೊತ್ತು ನಿಮಗೆ ಯಾರು ಶತ್ರುಗಳು ಅಂತ, ಅದು ಗೊತ್ತು. ಅದೆಲ್ಲ ಆಗದಂತೆ ಫ್ರೀಸ್ ಮಾಡಿರ್ತಾರೆ ನಿದ್ರೆ ಮಾಡಬೇಕಾದ್ರೆ ನಿಮ್ಮ ಶರೀರವನ್ನು. ಹೌದಾ? ಆ ಫ್ರೀಸ್ ಆಗಿರುವಂತಹದ್ದು ಜನ ಸ್ವಲ್ಪ ಸ್ಟ್ರೆಸ್ಸು, ಇದು ಅದು ಮೆಂಟಲ್ ಡಿಸಾರ್ಡರ್ ಇರುವಂಥವರು, ಸ್ವಲ್ಪ ಮೆದುಳು ಸರಿಯಾಗಿ ಕೆಲಸ ಮಾಡದೇ ತುಂಬ ವೀಕ್ ಆಗಿರುವಂಥವರು, ಇವ್ರ ಮೈಂಡಲ್ಲೆಲ್ಲ ಇನ್ನೊಂದು ಸಿಂಪ್ಟಮ್ ಕಾಣಿಸ್ಕೊಳ್ಳುತ್ತಂತೆ. ಫಸ್ಟ್ ಇಮೇಜನ್ನು ಪ್ರೆಸೆಂಟ್ ಮಾಡು. ವೈದ್ಯರು ಪ್ರೂವ್ ಮಾಡಿ ಹೇಳಿರುವಂತಹದ್ದು ಏನು ಅಂತ ಹೇಳಿ ನೋಡಿ ಒಂದು ಸಾರಿ.
ಝೂಮ್ ಮಾಡು. ಲೈಟ್ ಆಫ್ ಮಾಡ್ತೀಯಾ? ಕಾಣಿಸೋದಿಲ್ಲ ಇಲ್ಲಿ ಮಾತ್ರ. ಒಂದೇ ಸ್ವಿಚ್ ಆದರೆ ಆಫ್ ಮಾಡಿ, ಇಲ್ಲಾಂದರೆ ಬೇಡ. ಹಾಂ, ಇದನ್ನು ಒಂದ್ಸರಿ ನೋಡಿ ಪ್ರಿಯರೇ. ಸ್ಲೀಪ್ ಪ್ಯಾರಾಲಿಸಿಸ್ ನಾವು ಆಗ್ಲಿಂದ ಮಾತಾಡ್ಕೊಳ್ತಿದ್ದೀವಲ್ವ, ಇದು ಬಂದರೆ ಏನೇನಾಗುತ್ತೆ ಅಂತ ಹೇಳಿ ಅಲ್ಲಿ ಸಿಮ್ಟಮ್ಸನ್ನು ಕೊಟ್ಟಿದ್ದಾರೆ. ನೋಡೋಣ ಒಂದ್ಸರಿ ಒಂದೊಂದಾಗಿ ಏನೇನಾಗುತ್ತೆ. ನಾವು ಎದೆ ಮೇಲೆ ಕೂತ್ಕೊಂಡು ಯಾರೋ ಉಸಿರಾಡ್ಲಿಕ್ಕೂ ಬಿಡಲಿಲ್ಲ ಅಂತೆಲ್ಲ ಮಾತಾಡ್ಕೊಳ್ತೀವಲ್ವ, ಅದೆಲ್ಲ ನಿಜನಾ ಅಂಥೇಳಿ, ಈ ಕಾಯಿಲೆಯಲ್ಲಿ ಅದೆಲ್ಲ ಇದೆಯಾ ಅಂಥೇಳಿ ಒಂದ್ಸರಿ ನೋಡೋಣ. ಏನೇನಾಗುತ್ತಂತೆ, ವಾಟ್ ಪೀಪಲ್ ಎಕ್ಸ್ಪೀರಿಯನ್ಸ್, ಏನೇನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಈ ಡಿಸೀಸ್ ಬಂದರೆ. ಕಾಂಟ್ ಮೂವ್ ಆರ್ ಸ್ಪೀಕ್, ಕದಲಾಡ್ಲಿಕ್ಕಾಗೋದಿಲ್ಲ. ರಾತ್ರಿ ನಿದ್ರೆ ಬರಬೇಕಾದ್ರೆ, ರಾತ್ರಿ ನಿದ್ರೆಯಲ್ಲಿ ಇರಬೇಕಾದ್ರೆ ಈ ಸ್ಲೀಪಿಂಗ್ ಪ್ಯಾರಾಲಿಸಿಸ್ ಇದ್ದರೆ ಏನಾಗುತ್ತಂತೆ, ಮನುಷ್ಯನಿಗೆ ಕದಲಿಕ್ಕಾಗೋದಿಲ್ಲ, ಮಾತಾಡ್ಲಿಕ್ಕಾಗೋದಿಲ್ಲ. ನಿಮ್ಮ ಎದೆ ಮೇಲೆ ಯಾರೋ ಬಂದು ಕೂತ್ಕೊಂಡ್ರು, ಅದು ಇದು ಉಸಿರಾಡ್ಲಿಕ್ಕೆ ಬಿಡಲಿಲ್ಲ ಅಂತಿದ್ರಲ್ವಾ, ಮಾತಾಡ್ಲಿಕ್ಕೂ ಆಗ್ತಿಲ್ಲ ಬ್ರದರ್, ಆ ಟೈಮಲ್ಲಿ ಏನು ಹೇಳ್ತೀರಾ ಅಂತ ಎಕ್ಸ್ಪ್ಲನೇಷನ್ ಕೊಟ್ರಲ್ವಾ. ಈ ಕಾಯಿಲೆಯ ಮಹತ್ವ ಅದು. ಚೆಸ್ಟ್ ಫೀಲ್ಸ್ ಕ್ರಶ್ಡ್, ಎದೆ ಭಾಗ ತುಂಬ ಪ್ರೆಷರ್ ಹಾಕದಂಗೆ ಇರುತ್ತಂತೆ. CPR ಮಾಡ್ತಾರೆ ನೋಡಿದ್ರೆ, ಎದೆ ಮೇಲೆ 2 ಕೈ ಇಟ್ಟು ಒತ್ತಾರೆ ನೋಡಿದ್ದೀರಾ, ಹಂಗೆ ಇರುತ್ತಂತೆ ಪರಿಸ್ಥಿತಿ. ಚೆಸ್ಟ್ ಫೀಲ್ಸ್ ಕ್ರಶ್ಡ್, ಯಾರೋ ಬಂದು ಅದುಮ್ದಂಗೆ ಆಗುತ್ತಂತೆ ಎದೆ. ನೆಕ್ಸ್ಟ್ ಸೆನ್ಸ್ ಆಫ್ ಪ್ರೆಸೆನ್ಸ್, ಯಾರು ಬಂದು ಎದೆಯನ್ನು ಅದುಮಿ ಅಲ್ಲಿ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡಂಗೆ ಆಗುತ್ತಂತೆ. ನೆಕ್ಸ್ಟ್ ಹ್ಯಾಲುಸಿನೇಷನ್ಸ್, ಹ್ಯಾಲುಸಿನೇಷನ್ ಅಂದರೆ ಊಹೆಗೆ ಹೋಗುವಂತಹದ್ದು, ಇದೆಲ್ಲವೂ ಆಗುತ್ತಂತೆ. ಸ್ವಲ್ಪ ರೈಟಿಗೆ ಸ್ಕ್ರಾಲ್ ಮಾಡಿ. ವಾಟ್ಸ್ ರಿಯಲಿ ಹ್ಯಾಪನಿಂಗ್, ಆ ಕಡೆ ಇರುವಂತಹದ್ದು ಕಾಣಿಸ್ತಿದೆಯಲ್ವಾ, ಏನಾಗ್ತಿದೆ, ಏನಕ್ಕೋಸ್ಕರ ಇದೆಲ್ಲ ಆಗ್ತಿದೆ ಅಂದರೆ, ಅವೇಕ್ ಬಟ್ ಬಾಡಿ ಈಸ್ ಪ್ಯಾರಲೈಸ್ಡ್. ನಿಮ್ಮ ಮೆದುಳು ಅರ್ಧ ಎಚ್ಚರಿಕೆಯನ್ನು ಹೊಂದಿರುತ್ತೆ, ಆದರೆ ನಿಮ್ಮ ಬಾಡಿ ಮಾತ್ರ ಪೂರ್ತಿಯಾಗಿ ಫ್ರೀಸ್ ಆಗಿರುತ್ತೆ ಈ ಡಿಸೀಸ್ ಇದ್ದಾಗ. ನೆಕ್ಸ್ಟ್ ಬ್ರೀತಿಂಗ್ ಫೀಲ್ಸ್ ಹೆವಿ, ಉಸಿರಾಡುವಂತಹದ್ದು ತುಂಬ ಭಾರವಾಗಿ ಅನಿಸುತ್ತೆ. ಮುಂದೆ ಬ್ರೈನ್ ಸ್ಟಿಲ್ ಹಾಫ್ ಡ್ರೀಮಿಂಗ್, ಮೆದುಳು ಇನ್ನೂ ಅರ್ಧ ಮಾತ್ರ ಎಚ್ಚರಿಕೆಯಾಗಿ ಕನಸು ಮಾತ್ರ ಕಾಣ್ತಿದೆ. ನಿಜನಾ? ಆ ಹಳ್ಳಿಯವ್ರು ಯಾರೋ ಹೇಳಿದ್ರಲ್ವ ನಿಮ್ಮ ಹತ್ರ, ಊರ ಕಡೆಯವರು, ಇದೇ ಹೇಳಿದ್ರೆ ಬೇರೆ ಏನಾದರೂ ಹೇಳಿದ್ರ? ಇದೇ ಹೇಳಿದ್ರೆ ಏನು, ಇದಕ್ಕೆ ಹೆಸರು ಏನು ಸೈಂಟಿಫಿಕ್ ಆಗಿ? ಸ್ಲೀಪಿಂಗ್ ಪ್ಯಾರಾಲಿಸಿಸ್, ಸ್ಲೀಪ್ ಪ್ಯಾರಾಲಿಸಿಸ್ ಅಂತ ಹೇಳಿ ಕರಿಬೋದು. ಇದು ಒಂದು ಡಿಸೀಸ್. ಇದು ಬಂದರೆ ಹೋಗಬೇಕಾಗಿರುವಂತಹದ್ದು ಮಂತ್ರವಾದಿ ಹತ್ರ ಅಲ್ಲ, ಹೋಗಬೇಕಾಗಿರುವಂತಹದ್ದು ಸೈಕ್ಯಾಟ್ರಿಸ್ಟ್ ಹತ್ರ, ಡಾಕ್ಟ್ರ್ ಹತ್ರ. ಹೌದಾ? ದೆವ್ವನ ಇದು? ದೆವ್ವನ? ಅವ್ರು ಹೇಳಿರುವಂಥ ಸಿಮ್ಟಮ್ಸ್ ಎಲ್ಲ ಇಲ್ಲಿ ಕಾಣಿಸ್ಕೊಳ್ತಾ ಇಲ್ವೋ ನಿಮಗೆ? ಹಾಂ, ಇದು ನಮ್ಮ ಸುತ್ತ ನಡೀತಿರುವಂತಹದ್ದು. ಇದು ಮತ್ತೆ ಓದಿರುವಂಥವ್ರಿಗೆ ಆಗೋದಿಲ್ಲ, ತುಂಬ ಓದಿದ್ದಾರೆ ಅಂತ ಅಂದ್ಕೊಳ್ಳಿ, ಅವ್ರಿಗಾಗೋದಿಲ್ಲ. ನೆಕ್ಸ್ಟ್ ಇರುವಂತಹ ಶ್ರೀಮಂತಿಗೆ ಚೆನ್ನಾಗಿದೆ, ಹಣ ಎಲ್ಲ, ಅವ್ರಿಗಾಗೋದಿಲ್ಲ. ಯಾರಿಗಾಗುವಂತಹದ್ದು ಪಾಪ ಇವೆಲ್ಲ? ದೆವ್ವ ಹಿಡಿದಿದೆ ಅಂತ ಯಾರು ಹೇಳ್ಕೊಡುವಂತಹದ್ದು ನಿಮ್ಮ ಹತ್ರ? ಬಡವರು, ಏನೂ ಗೊತ್ತಿಲ್ಲದೆ ಇರುವಂಥವ್ರು, ಏನು ತಿಳಿದೇ ಇರುವಂಥವ್ರು. ಯಾಕೆಂದರೆ ಈ ದುಡ್ಡು ಚೆನ್ನಾಗಿ ಓದಿರುವಂಥವ್ರಿಗೆ ಇದಾದರೆ ನೀಟಾಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ತಾರೆ. ಈ ಕಥೆಯನ್ನೆಲ್ಲ ಪಾಪ ಕಟ್ಟುವಂತಹದ್ದು ಗೊತ್ತಾಗದೇ ಇರುವಂತಹ ಜನ ಅಲ್ವಾ, ಅಮಾಯಕರಲ್ವಾ ನಡೀತಿರುವಂತಹದ್ದು. ಇದು ಬ್ಯಾಕ್ಗ್ರೌಂಡಲ್ಲಿ ತೆಗೆದು ಬಡಿಯೋಣ. ಬ್ಯಾಕ್ಗ್ರೌಂಡಲ್ಲಿ ನಡೀತಿರುವಂತಹದ್ದು ಇದು ಸತ್ಯ. ನೀವು ಕೇಳಿರುವಂತಹದ್ದು ಇಷ್ಟು ದಿನ ಸುಳ್ಳು. ಹೌದಾ? ಈಗ ನೀವು ಹೇಳಿ, ಇದು ದೆವ್ವದ ಕಾರ್ಯನಾ? ದೆವ್ವದ ಕಾರ್ಯನಾ? ಆಮೇಲೆ ಇನ್ನೂ ಏನೇನು ಕೇಳಿದ್ದೀರಾ? ಇನ್ನೂ ಯಾವ್ಯಾವ ಸ್ಟೋರೀಸನ್ನು ಕೇಳಿದ್ದೀರಾ? ಏನು ನಡೆಯುತ್ತೆ ಅನ್ನುವಂತಹ ಮೊದಲನೇ ವಿಚಾರವನ್ನು ನೋಡಿದ್ದೇವೆ. ಎರಡನೇದಾಗಿ ಕೊಳ್ಳಿದೆವ್ವ ಕೇಳಿದ್ದೀವ, ಹೆಸರನ್ನು ಕೇಳಿದ್ದೀವ? ಏನು ಮಾಡುತ್ತಿದ್ದೇವ? ಬೆಂಕಿ ಹಿಡ್ಕೊಂಡು ಬರ್ತಿರುತ್ತೆ. ಹೌದಾ? ಇದನ್ನು ಇಂಗ್ಲೀಷಲ್ಲೂ ಒಂದು ಹೆಸರಿದೆ, ಟಾರ್ಚ್ ಬೇರಿಂಗ್ ಡೆವಿಲ್ ಅಂತ ಹೇಳಿ ಕರೀತಾರೆ ಇದನ್ನು. ಏನಂದರೆ ಬೆಂಕಿ ಹಿಡ್ಕೊಂಡು ಬರ್ತಾ ಇರುತ್ತೆ. ಇದನ್ನು ಪರಿಶೋಧನೆ ಮಾಡಿದ್ರು ವಿಜ್ಞಾನಿಗಳು. ಆ ಹಳ್ಳಿಗಳಲ್ಲೇ ಇಟ್ಕೊಂಡು, ಆ ಊರುಗಳ ಕಡೆನೇ ಇಟ್ಕೊಂಡು ಸೈಂಟಿಫಿಕ್ ಆಗಿ ಎಲ್ಲರನ್ನು ದೂರ ದೂರ ಅಬ್ಸರ್ವರ್ಸನ್ನು ನಿಲ್ಲಿಸಿ ಪರಿಶೀಲನೆ ಮಾಡಿದ ನಂತರ ಅವ್ರಿಗೊಂದು ಸತ್ಯ ಗೊತ್ತಾಯಿತು. ಏನು ಸತ್ಯ ಗೊತ್ತಾಯಿತು? ಸೆಕೆಂಡ್ ಇಮೇಜನ್ನು ಹಾಕ್ತೀರಾ? ಕೊಳ್ಳಿದೆವ್ವ. ಮಿತ್ ಅಂದರೆ ಊಹೆ. ಏನು ಊಹೆ? ಜನರ ಊಹೆ ಏನು? ಇದು ಕೊಳ್ಳಿದೆವ್ವ. ಫ್ಯಾಕ್ಟ್ ಏನು? ಆ ಕಡೆ ನಿಜ ಏನು? ಇದು ವೈಜ್ಞಾನಿಕವಾಗಿರುವಂತಹ, ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಫಿನಾಮಿನನ್. ಹೌದಾ? ಏನು ಇಷ್ಟಕ್ಕೂ ಅದು ಅಲ್ಲಿ ಕೆಳಗಡೆ ಹೆಸರುಗಳು ಹಾಕಿದ್ದಾರೆ. ಕೆಲವು ಹುಳುಗಳಿದೆ ಪ್ರಿಯರೇ, ಕೆಲವು ಹುಳುಗಳಿರುತ್ತೆ. ಎಲ್ಲಿ ಗಿಡಗಳು ಜಾಸ್ತಿ ಇರುತ್ತೋ ಅಲ್ಲೇ ಈ ಕೊಳ್ಳಿದೆವ್ವ ಅಂತ ನೀವು ಕೇಳಲಿಕ್ಕೆ ಸಾಧ್ಯ. ಸಿಟಿ ಹತ್ರ ಯಾವತ್ತಾದ್ರೂ ಕೊಳ್ಳಿದೆವ್ವ ಅನ್ನುವಂಥದ್ದು ಕೇಳಿದ್ದೀರಾ? ಎಲ್ಲಿ ಕೇಳಿದ್ದೀರಾ? ಊರುಗಳ ಕಡೆ ಮರಗಳು ಗಿಡಗಳೆಲ್ಲ ಜಾಸ್ತಿ ಇರೋ ಕಡೆ. ನಿಜನಾ? ಓಕೆ. ಈಗ ಮರಗಳು ಗಿಡಗಳು ಜಾಸ್ತಿ ಇದ್ದರೆ ಹುಳುಗಳು, ವಿಚಿತ್ರವಾಗಿರುವಂಥ ಹುಳುಗಳೆಲ್ಲ ಇರುತ್ತಾ? ಈ ಹುಳುಗಳು
ಎಷ್ಟು ಲೈಟನ್ನು ಜನ್ರೇಟ್ ಮಾಡುತ್ತಂದರೆ, ನೀವು ನೀಟಾಗಿ ಒಂದು 20-30 ಕ್ಯಾಂಡ್ಲು ಬಲ್ಪನ್ನು ಬಲ್ಪ್ ಹಾಕಿದ್ರೆ ಎಷ್ಟು ಬೆಳಕು ಬರುತ್ತೋ ಅಷ್ಟು ಬೆಳಕು ಒಂದು ಹುಳು ಸಾಕು ಜನ್ರೇಟ್ ಮಾಡಲಿಕ್ಕೆ. ಈ ಹುಳು ಎಲ್ಲ ಕಡೆ ಹೋಗುತ್ತಾ? ಮರದ ಮೇಲೂ ಹೋಗುತ್ತಾ? ಈ ಕಡೆ ಹೋಗುತ್ತಾ? ಆ ಕಡೆ ಹೋಗುತ್ತಾ? ಈ ಹುಳು ಎಲ್ಲೆಲ್ಲಿ ಹೋಗ್ತಿರುತ್ತೋ ಅಲ್ಲೆಲ್ಲ ಕಡೆ ಲೈಟ್ ಬರ್ತಿರುತ್ತೆ. ಆ ಹುಳುಗಳ ಹೆಸರನ್ನು ಕೊಟ್ಟಿದ್ದಾರೆ ಅಲ್ಲಿ, ಕ್ಲಿಕ್ ಬೀಟಲ್. ಹೌದಾ? ಕ್ಲಿಕ್ ಬೀಟಲ್ ಲೈಟ್ ಬರುತ್ತೆ. ನೀವು ನೋಡುವಂತಹ ಲೈಟ್ ಹುಳು ಬಗ್ಗೆ ಮಾತಾಡ್ತಿಲ್ಲ ನಾನು, ಚಿಕ್ಕ ಚಿಕ್ಕ ಹುಳು ಬಗ್ಗೆ ಮಾತಾಡ್ತಿಲ್ಲ. ಇನ್ನೂ ದೊಡ್ಡ ಗಾತ್ರದಲ್ಲಿ ಲೈಟನ್ನು ತಡಿಸುವಂಥ ಶಕ್ತಿ ಇದೆ ಕೆಲವು ಹುಳುಗಳಿಗೆ. ಆ ಹುಳುಗಳು, ಇದಕ್ಕೆ ಹೆಸರೇನು? ಕೊಳ್ಳಿದೆವ್ವ. ನಿಜನಾ? ನಡೀತಿರುವಂತಹದ್ದು ಇದು. ಅದು ಲೈಟ್ ಹಾಕ್ಕೊಂಡು ಇಷ್ಟಕ್ಕೂ ಹುಳು ಬಂದರೆ ಜನ ಕೊಳ್ಳಿದೆವ್ವ ಬಂತು ಅಂತ ಓಡೋಗುವಂತಹದ್ದು ನೋಡಿದ್ದೀರಾ, ಪೂಜೆಗಳನ್ನು ಮಾಡುವಂತಹದ್ದು ನೋಡಿದ್ದೀರಾ, ಅದೇನೋ ದೇವತೆಗೆ ಸಮಾಧಾನ ಆಗಿಲ್ವೇನೋ ಅಂತ ಹೇಳಿ ಬಲಿ ಕೊಡುವಂತಹದ್ದು ನೋಡಿದ್ದೀರಾ. ಹೌದಾ? ಇದು ಆ್ಯಕ್ಚುಯಲ್ ಫ್ಯಾಕ್ಟ್. ಓಕೆ, ತೆಗೆದುಬಿಡಿ ಅಣ್ಣ, ಸಾಕು. ಈಗ ನಾವು ನೋಡಿರುವಂತಹದ್ದು ಎರಡೇ ಸಾಕು ಈ ಸಂದೇಶಕ್ಕೆ, ಎರಡು. ವಿಜ್ಞಾನಿಗಳು ಇಷ್ಟಕ್ಕೂ ಒಂದು ದೊಡ್ಡ ಲಿಸ್ಟನ್ನು ರೆಡಿ ಮಾಡಿದ್ದಾರೆ. ಈ ಥರ ಊರುಗಳ ಕಡೆ ಹೋಗಿ ರಿಸರ್ಚ್ ಮಾಡಿ ಒಂದು ದೊಡ್ಡ ಲಿಸ್ಟನ್ನು ರೆಡಿ ಮಾಡಿದ್ದಾರೆ. ಜನ ಯಾವುದ್ಯಾವುದನ್ನು ದೆವ್ವ ಅಂತ ಕರೀತಾರೆ, ಅದು ಯಾವುದೂ ದೆವ್ವ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡಿದ್ದಾರೆ. ಅದರಲ್ಲಿ ನೀವು ನೋಡಿರುವಂಥದ್ದು ಎರಡು ವಿಚಾರಗಳು. ಏಕೆಂದರೆ ನಮಗೆ ಚೆನ್ನಾಗಿ ಗೊತ್ತಿರುವುದರಿಂದ, ನಮಗೆ ಚೆನ್ನಾಗಿ ಅರ್ಥ ಆಗಿರೋದರಿಂದ, ನಮಗೆ ಯಾರೋ ಹೇಳಿರೋದರಿಂದ ಇದು ಎರಡನ್ನು ತೋರಿಸಿರುವಂತಹದ್ದು. ಹೌದಾ? ಈಗ ನೀವು ಹೇಳಿ, ನಾವು ಮಾತಾಡುವಂತಹದ್ದು ನೋಡ್ಕೊಳ್ಳುವಂತಹದ್ದೆಲ್ಲ ದೆವ್ವಗಳೇನ? ಹಾಗಾದರೆ ಈಗ ಇದನ್ನು ನೋಡ್ತಿರ್ಬೇಕಾದ್ರೆ ಇನ್ನೊಂದು ಪ್ರಶ್ನೆ ಬರುತ್ತಿರುತ್ತೆ. ಹಾಗಾದರೆ ಬ್ರದರ್, ಸತ್ಯವೇದದಲ್ಲೂ ದೆವ್ವ ಹಿಡಿತಲ್ವ ಮೊದಲನೇ ಶತಮಾನದಲ್ಲಿ? ಅಲ್ಲಿ ಸ್ಪಷ್ಟವಾಗಿ ದೆವ್ವಗಳು ಅಂತ ಹೇಳಿ ಬರ್ಸಿದಾರಲ್ವ? ಆದರೆ ಸಮಾಚಾರ ಏನು ಹಾಗಿದ್ರೆ ಏನಿರ್ಬೋದು? ಮೊದಲನೇ ಶತಮಾನದಲ್ಲಿ ದೆವ್ವಗಳು ನಿಜವಾಗ್ಲೂ ಹಿಡಿದಿದೆ ಮನುಷ್ಯರಿಗೆ. ಆ ದೆವ್ವಗಳು ಏನಿರ್ಬೋದು ಹಾಗಿದ್ದಾರೆ? ಅದು ಏನಕ್ಕೋಸ್ಕರ ಬಂತು? ಅದು ಯಾವ ಆತ್ಮಗಳು? ಅದು ಬಂದಾಗ ಏನಾಗ್ತಿತ್ತು ಅಂತ ಒಂದ್ಸರಿ ಸತ್ಯವೇದದಲ್ಲಿ ನೋಡೋಣ. ಸತ್ಯವೇದದಲ್ಲಿ ದೆವ್ವ ಹಿಡಿದಿರುವಂಥ ಇನ್ಸ್ಟೆನ್ಸಸ್ಸನ್ನು ಒಂದು ಸ್ವಲ್ಪ ಆಲೋಚನೆ ಮಾಡಿ ನೋಡೋಣ. ಆ ದೆವ್ವಗಳು ಹಿಡಿದಾಗ ಮನುಷ್ಯರಿಗೆ ಏನಾಗ್ತಿತ್ತು ಅಂತ ಹೇಳಿ ನೋಡೋಣ. ನೀವು ಮೂವಿಗಳಲ್ಲಿ ನೋಡುವಂತಹ ಥರನೇ ಇತ್ತಾ ಅಥವಾ ಬೇರೆ ಏನಾದರೂ ನಡೀತಿತ್ತಾ? ಒಂದ್ಸರಿ ನೋಡೋಣ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 10ನೇ ವಚನ. ಒಂದಾನೊಂದು ಸಬ್ಬತ್ತಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗ ಉಳ್ಳ ಒಬ್ಬ ಸ್ತ್ರೀ ಇದ್ದಳು. ಈ ಸ್ತ್ರೀಗೆ ಏನಾಗಿತ್ತಂತೆ? ರೋಗದಿಂದ. ಓಕೆ, ಏನು ಹಿಡಿದಿತ್ತಂತೆ? ದೆವ್ವ ಹಿಡಿದಿತ್ತು. ಆ ದೆವ್ವ ಹಿಡಿದಿರೋದಕ್ಕೆ ಈ ಸ್ತ್ರೀಗೆ ಏನಿತ್ತಂತೆ? ಒಂದು ರೋಗ ಇತ್ತು. ಮತ್ತು ಕನ್ಫ್ಯೂಸ್ ಆಗಬಾರ್ದು ಬ್ರದರ್, ಹಾಗಾದರೆ ರೋಗ ಹಿಡಿದಿರುವಂತಹದ್ದೆಲ್ಲ ದೆವ್ವಗಳೇನ? ಅಲ್ಲ. ಇಲ್ಲಿ ಸ್ಪೆಸಿಫಿಕ್ಕಾಗಿ ಬೈಬಲ್ ಮೆನ್ಷನ್ ಮಾಡಿದೆ. ಇದು ಒಂದು ರೀತಿಯಾಗಿರುವಂಥ ಸ್ಪೆಷಲ್ ದೆವ್ವ. ಯಾವುದು ಇವಾಗ ನಾವು ಸತ್ಯವೇದದಲ್ಲಿ ನೋಡ್ತಿರುವಂತಹದ್ದು? ರೋಗ ತರುವಂತಹ ದೆವ್ವ, ಬಲಹೀನತೆ ಮಾಡುವಂತಹ ದೆವ್ವ. ಇದಿದೆಯಾ ಇಲ್ವಾ ಈ ಕಾಲದಲ್ಲಿ, ಅಥವಾ ಮೊದಲನೇ ಶತಮಾನದಲ್ಲಿ ಮಾತ್ರನಾ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತಲ್ಲಿ ನೋಡೋಣ. ಆದರೆ ಮೊದಲನೇ ಶತಮಾನದಲ್ಲಿ ಖಚಿತವಾಗಿ ಏನಾಗಿತ್ತು? ಒಂದು ಸ್ತ್ರೀಗೆ ದೆವ್ವ ಹಿಡಿದಿತ್ತು. ದೆವ್ವ ಹಿಡಿದಿದ್ದರಿಂದ ಏನಾಗಿತ್ತಂತೆ? ಅನಾರೋಗ್ಯ ಸಮಸ್ಯೆ. ಈ ಸ್ತ್ರೀ ತಲೆ ಹಿಂಗೆ ತಿರುಗಿಸುವಂತಹದ್ದು ದೆವ್ವ ಹಿಡಿದಿತ್ತು ಅಂತ ಸತ್ಯವೇದದಲ್ಲಿ ಬರ್ಸಿದಾರಾ ಇಲ್ವಾ? ಬರ್ಸಿದ್ದಾರೆ. ಹಾಗಿದ್ರೆ ಈ ಸ್ತ್ರೀ ಹಿಂಗೆ ತಲೆ ತಿರುಗಿಸುವಂತಹದ್ದು, ವಿಚಿತ್ರವಾದ ವಾಯ್ಸ್ಗಳಲ್ಲೆಲ್ಲ ಮಾತಾಡುವಂತಹದ್ದು, ಜೋರಾಗಿ ನಗುವಂತಹದ್ದು, ಇವೆಲ್ಲ ಮಾಡ್ತಿದ್ಲು ಅಂತ ಬರ್ಸಿದಾರ ಅಲ್ಲಿ? ಇಲ್ಲ ಅಲ್ವಾ? ದೆವ್ವ ಹಿಡಿದಿತ್ತು. ಆದರೆ ಹೇಗಿದ್ಲು ಈ ಸ್ತ್ರೀ? ಮೌನವಾಗೇ ಇದ್ಲು, ರೋಗ ಮಾತ್ರ ಇತ್ತು. ಅದೇ ಅಲ್ವಾ ಪರಿಸ್ಥಿತಿ? ಅಂದರೆ ನಮ್ಮ ಮಿಸ್ಕನ್ಸೆಪ್ಷನ್ ಇದೆಯಲ್ವಾ, ಏನು? ದೆವ್ವ ಹಿಡಿದ್ರೆ ಏನು ಮಾಡಬೇಕು? ಜೋರಾಗಿ ಸೌಂಡ್ ಮಾಡಬೇಕು, ಕೂಗಾಡಬೇಕು, ಕಿರ್ಚಾಡಬೇಕು. ಇದೆಲ್ಲ ಮಾಡುವಂತಹದ್ದೇ ಬೇಕಾಗಿಲ್ಲ. ಮೊದಲನೇ ಶತಮಾನದಲ್ಲಿ ದೆವ್ವ ಹಿಡಿದಿರುವಂತಹ ಈ ಸ್ತ್ರೀ ಮೌನವಾಗೇ ಇದ್ಲು, ರೋಗ ಮಾತ್ರ ಇತ್ತು. ಆದರೆ ಈ ಸ್ತ್ರೀಗೆ ದೆವ್ವ ಹಿಡಿದಿತ್ತು. ಈ ರೀತಿಯಾಗಿರುವಂತಹ ದೆವ್ವಗಳು ಇತ್ತ ಮೊದಲನೇ ಶತಮಾನದಲ್ಲಿ? ಈಗ ನೀವು ನೋಡಿರುವಂತಹ ದೆವ್ವಗಳು, ಅಥವಾ ನೀವು ಸಭೆಗಳಲ್ಲಿ ನಾವು ದೆವ್ವ ಬಿಡಿಸ್ತೀವಿ ಅಂತ ಹೇಳುವಂತಹದ್ದು, ಅಥವಾ ಮಸೀದಿಗಳಲ್ಲಿ ಅಥವಾ ಇನ್ನೊಂದು ಕಡೆ ದೇವಸ್ಥಾನಗಳಲ್ಲಿ ವಿಚಿತ್ರವಾಗಿ ಆಡುವಂತಹದ್ದು, ಇದನ್ನೆಲ್ಲ ಒಂದ್ಸರಿ ಆಲೋಚನೆ ಮಾಡಿ ನೋಡೋಣ. ಇವರೆಲ್ಲ ಜೋರಾಗಿ ಕಿರಚ್ತಿರ್ತಾರೆ. ನಿಜಾನ? ದೆವ್ವ ಹಿಡಿದವರು ಅಂತ ನೀವು ಯಾರನ್ನು ಕರಿತೀರಾ? ಜೋರಾಗಿ ಕಿರಚ್ತಿರ್ತಾರೆ, ಎಗಿರ್ತಿರ್ತಾರೆ, ಬೀಳ್ತಿರ್ತಾರೆ, ಹೇಳ್ತಿರ್ತಾರೆ, ಪೂರ್ತಿಯಾಗಿ ಮೈಯೆಲ್ಲ ಶೇಕ್ ಮಾಡ್ತಿರ್ತಾರೆ. ಹೌದಾ?
ಈ ರೀತಿಯಾಗಿರುವಂಥ ಸಿಂಪ್ಟಮ್ಸ್ ಎಲ್ಲಾದರೂ ಕಾಣಿಸ್ಕೊಳ್ತಾ ಈ ಸ್ತ್ರೀ ಹತ್ರ ನಿಮಗೆ? ಇಲ್ಲ ಅಲ್ವಾ? ಹಾಗಾದರೆ ಇಲ್ಲಿ ದೆವ್ವ ಹಿಡಿದಾಗ ಸನ್ನಿವೇಶ ಬೇರೆ, ಈಗ ನಾವು ನೋಡ್ತಿರುವಂತಹ ದೆವ್ವ ಹಿಡಿದಿದೆ ಅಂತ ಜನ ಹೇಳ್ತಿರುವಂತಹ ಸನ್ನಿವೇಶಗಳು ಬೇರೆ. ಇದು ಮೊದಲನೇ ಇನ್ಸ್ಟೆನ್ಸ್ ಸತ್ಯವೇದದಿಂದ. ಹಾಗಾದರೆ ನಾವು ಈಗ ನೋಡ್ತಿರುವಂತಹದ್ದು, ನಾವು ಕಣ್ಣಾರೆ ಸಮಾಜದಲ್ಲಿ ನೋಡ್ತಿರುವಂತಹದ್ದು, ಇಲ್ಲಿ ದೆವ್ವ ಹಿಡಿದ್ರೂ ಸಹ ಮೊದಲನೇ ಶತಮಾನದಲ್ಲಿ ಇದಕ್ಕೆ ಮ್ಯಾಚ್ ಆಗ್ತಿಲ್ಲ. ಹೌದಾ? ಸೆಕೆಂಡ್ ಇನ್ಸ್ಟೆನ್ಸ್, ದೆವ್ವ ಹಿಡಿದಿರುವಂಥ ಸಾಕಷ್ಟು ಘಟನೆಗಳನ್ನು ನಾವು ನೋಡ್ತೀವಲ್ವ ಮೊದಲನೇ ಶತಮಾನದಲ್ಲಿ ಆಗಿರುವಂತಹದ್ದು. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 17ನೇ ವಚನ. 9:17. 9ನೇ ಅಧ್ಯಾಯ 17ನೇ ವಚನ. ಬೋಧಕನೇ, ನನ್ನ ಮಗನನ್ನು ನಿನ್ನ ಬಳಿಗೆ ಕರಕೊಂಡು ಬಂದೆನು, ಅವನಿಗೊಂದು ಮೂಗ ದೆವ್ವ ಹಿಡಿದಿದೆ. ಈ ಕಾಲದಲ್ಲಿ ಮೂಗ ದೆವ್ವವನ್ನು ನೋಡ್ತೀರಾ? ಮೂಗ ದೆವ್ವ ನೋಡ್ತೀರಾ? ಎಲ್ಲ ದೆವ್ವಗಳು ಅದೇನೋ ಕೆರ್ಚಾಡುತ್ತವೆ ಈ ಕಾಲದಲ್ಲಿ. ವಿಚಿತ್ರ. ಸತ್ಯವೇದದಲ್ಲಿ ಯಾವ ದೆವ್ವ ಹಿಡಿದಿತ್ತು? ಮೂಗ ದೆವ್ವ ಹಿಡಿದಿತ್ತು. ಮೂಗ ದೆವ್ವ ಹಿಡಿದರೆ ಹೆಂಗಿರುತ್ತೆ ಮನುಷ್ಯ? ಹೆಂಗಿರ್ತಾನೆ? ಏನಾದರೂ ಮಾತಾಡೋದಿಲ್ಲ. ಈಗಿಲ್ಲದೆ ಇರುವಂತಹ ವಿಚಾರಗಳೆಲ್ಲ ಕೆರ್ಚ್ತಿರ್ತಾರೆ, ಮಾತಾಡ್ತಿರ್ತಾರೆ. ಇದಾದರೂ ಮ್ಯಾಚ್ ಆಗ್ತಿದೆಯಾ? ಹೋಗಲಿ, ಈಗಿನ ಕಾಲದಲ್ಲಿ ದೆವ್ವ ಹಿಡಿದಿರುವಂತಹ ವಿಚಾರಗಳಿಗೆ ಇದಾದರೂ ಮ್ಯಾಚ್ ಆಗ್ತಿದೆಯಾ? ಇಲ್ಲ. ಈ ಹಿಂದೆ ಒಂದು ನೋಡಿದ್ವಿ, 18 ವರ್ಷಗಳಿಂದ ಒಂದು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ದಂತಹ ಸ್ತ್ರೀಯ ವಿಚಾರ. ಆ ಸ್ತ್ರೀಗೂ ದೆವ್ವ ಹಿಡಿದಿತ್ತು. ಆ ಸ್ತ್ರೀ ಯಾವತ್ತೂ ಸಹ ಎಗರಲಿಲ್ಲ, ಆ ಸ್ತ್ರೀ ಯಾವತ್ತೂ ಸಹ ಕಿರ್ಚಾಡಲಿಲ್ಲ. ನಿಜಾನ? ಆದರೆ ಹಿಡಿದಂತಹದ್ದು ಮಾತ್ರ ದೆವ್ವನೇ. ಈಗ ಎರಡನೇ ವಿಚಾರವನ್ನು ನೋಡ್ತಿದ್ದೇವೆ. ಈತನಿಗೂ ಸಹ ದೆವ್ವ ಹಿಡಿದಿತ್ತಂತೆ. ದೆವ್ವ ಹಿಡಿದಿರುವುದರಿಂದ ಈತನ ಬಾಯಿಯಲ್ಲಿ ಏನು ಬರ್ತಿರಲಿಲ್ಲ? ಮಾತು ಬರ್ತಿರಲಿಲ್ಲ. ಇದೂ ಸಹ ನಾವು ಕರೆಂಟ್ಲಿ ನಾವು ನೋಡ್ತಿರುವಂತಹ ದೆವ್ವಗಳಿಗೆ ಮ್ಯಾಚ್ ಆಗ್ತಿಲ್ಲ. ಹೌದಾ? ಈಗೆಲ್ಲ ಬರೀ ಕಿರ್ಚಾಡುವಂತಹದ್ದು, ಅರ್ಚಾಡುವಂತಹದ್ದು, ಯಾರ್ಯಾರ ಹೆಸರೋ ಕರೆಯುವಂತಹದ್ದು, ಏನೇನಂತನೋ ಮಾತಾಡುವಂತಹದ್ದು. ಈಗ ದೆವ್ವ ಬಿಡಿಸುವಂತಹ ಪ್ರೋಗ್ರಾಮ್ಗಳನ್ನು ನೀವು ನೋಡಿದ್ದೀರಲ್ವ? ಕೆಲವು, ನಾನು ಎಲ್ಲರೂ ಅಂತ ಹೇಳ್ತಿಲ್ಲ, ಕೆಲವು ಜಾಗದಲ್ಲಿ, ಕೆಲವು ಸಭೆಗಳಲ್ಲಿ, ಬೇರೆ ಧರ್ಮದವರು ಬಿಟ್ಬಿಡೋಣ ಅವ್ರು ಏನು ಮಾಡ್ತಾರೆ ಅಂತ ಹೇಳಿ. ಸಭೆಗಳ ವಿಚಾರಕ್ಕೆ ಬರೋಣ. ಕೆಲವು ಸಭೆಗಳಿಗೆ ಓಕೆ ದೆವ್ವ ಬಿಡಿಸ್ತೀವಿ ಅಂತ ಹೇಳ್ತಿರ್ತಾರೆ. ಏನು ನಡೀತಿರುತ್ತೆ? ನೀವು ನೋಡಿರ್ತೀರಲ್ವ ಏನು ನಡೀತಿರುತ್ತೆ? ಪಾಸ್ಟ್ರು ಏನಂತ ಕೇಳ್ತಾರೆ, ಯಾರು ನೀನು? ನಾನು ಮಾದಮ್ಮ. ಹೌದಾ? ದೆವ್ವ ಒಳಗಡೆಯಿಂದ ಮಾತಾಡುವಂತಹದ್ದಂತೆ. ಮಾತಾಡುವಂತಹ ದೆವ್ವಗಳನ್ನು ಇಲ್ಲಿ ಮೂಗ ದೆವ್ವ ಇದೆ. ಮತ್ತೆ ಯಾವುದಾದ್ರೂ ಸಭೆಯಲ್ಲಿ ಈ ಥರ ಮೂಗ ದೆವ್ವವನ್ನು ನೋಡಿದ್ದೀರಾ ನೀವು? ಪಾಸ್ಟರ್ ಕೇಳಿದ್ರೂ ಸಹ ಸುಮ್ಮನೆ ಇರುವಂತಹದ್ದು, ಮುಖ ನೋಡ್ಕೊಂಡು ಸೈಲೆಂಟ್ ಆಗಿರುವಂತಹದ್ದು ನೋಡಿದ್ದೀರಾ? ಈಗೆಲ್ಲ ಮಾತಾಡುವಂತಹ ದೆವ್ವಗಳೇ. ಯಾರು ನೀನು? ನಾನು ಮಾದಮ್ಮ. ನೀನು ಎಲ್ಲಿದ್ದೆ? ನಾನು ಇವ್ರ ಅಜ್ಜಿ, ಇವಾಗ ಬಂದಿದ್ದೇನೆ. ಅಥವಾ ನಾನು ಎಲ್ಲೆಲ್ಲೋ ಹೊರಗಡೆ ಇದ್ದೆ, ಇವಾಗ ಬಂದಿದ್ದೇನೆ. ಬಿಟ್ಟು ಹೋಗು, ಹೋಗಲ್ಲ. ಬಿಟ್ಟು ಹೋಗು, ಹೋಗಲ್ಲ. ಹೌದಾ? ಏನು ಬೇಕು ಅಂದರೆ ಎಲ್ಲ ಮಾತಾಡುವಂತಹ ದೆವ್ವಗಳು ಸಮಾಜಗಳಲ್ಲಿರುವಂತಹದ್ದು. ಸತ್ಯವೇದದಲ್ಲಿ ಮೂಗ ದೆವ್ವನೂ ಇದೆ. ಸತ್ಯವೇದದಲ್ಲಿ ಅನಾರೋಗ್ಯ ತಂದಿಡುವಂತಹ ದೆವ್ವನೂ ಇದೆ. ಇನ್ನೊಂದೆರಡು ಸನ್ನಿವೇಶಗಳನ್ನು ನೋಡೋಣ. ಇನ್ನು ಯಾವ್ಯಾವ ರೀತಿಯಾಗಿ ದೆವ್ವಗಳು ಮೊದಲನೇ ಶತಮಾನದಲ್ಲಿ ಹಿಡಿದಿತ್ತು. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನ. 1:23. 1ನೇ ಅಧ್ಯಾಯ. ಆಗ ಅವರ ಸಭಾಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು. ಆ ದೆವ್ವವು, ನಜರೇತಿನ ಯೇಸುವೇ, ನಮ್ಮ ಗೊಡವೆ ನಿನಗೇಕೆ? ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೀಯಾ? ನಿನ್ನನ್ನು ಬಲ್ಲೆನು, ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿತು. ಯೇಸು ಅದನ್ನು ಕದರಿಸಿ, ಸುಮ್ಮನಿರು, ಇವನನ್ನು ಬಿಟ್ಟು ಹೋಗು ಎನ್ನಲಾಗಿ. ಎಷ್ಟು ಸರಿ ಹೇಳಿದ್ರು ಪ್ರಿಯರು ಯೇಸು ಕ್ರಿಸ್ತರು ಬಿಟ್ಟು ಹೋಗು ಅಂತ? ಒಂದೇ ಸರಿ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಇವನನ್ನು ಬಿಟ್ಟು ಹೋಗು ಎನ್ನಲಾಗಿ. 26ನೇ ವಚನ. ಆ ದೆವ್ವವು ಅವನನ್ನು ಒದ್ದಾಡಿಸಿ ಅಬ್ಬರಿಸಿ ಕೂಗಿ ಬಿಟ್ಟು ಹೋಯಿತು. ಎಷ್ಟು ಸರಿ ಹೇಳಿದ್ರು ಬಿಟ್ಟು ಹೋಗು ಅಂತ ಯೇಸು ಕ್ರಿಸ್ತರು? ಒಂದೇ ಸರಿ. ಈ ಕಾಲದಲ್ಲಿ ಎಷ್ಟು ಸರಿ ಹೋಗು ಅಂತ ಹೇಳುವಂತಹ ನಾವು ನೋಡ್ತೀವಿ ದೆವ್ವ ಬಿಡಿಸುವಂಥವ್ರು. ಬಿಟ್ಟು ಹೋಗು, ನಾನು ಹೋಗಲ್ಲ. ಬಿಟ್ಟು ಹೋಗು, ನಾನು ಹೋಗಲ್ಲ. ದೆವ್ವಗಳು ಹಠ ಮಾಡುತ್ತಾ? ಮೊದಲನೇ ಶತಮಾನದಲ್ಲಿ ದೈವ ಜನರು ಒಂದೇ ಒಂದು ಸಾರಿ, ಯೇಸು ಕ್ರಿಸ್ತರು ಅಪೋಸ್ತಲರೆಲ್ಲ ಒಂದೇ ಒಂದು ಸಾರಿ ಬಿಟ್ಟು ಹೋಗು ಅಂತ ಹೇಳಿದ್ರೆ ಹೊರಟೋಯ್ತು. ಈ ಕಾಲದಲ್ಲಿ ಏನಕ್ಕೆ ಹಠ ಮಾಡುತ್ತವೆ ಈ ದೆವ್ವಗಳು?
ಹಾಂ, ಮಕ್ಕಳು ಚಾಕ್ಲೇಟ್ಗೋಸ್ಕರ ಆಟ ಮಾಡ್ತಾರಲ್ಲ ಹಾಗೆ. ಹೋಗು ನಾ ಹೋಗಲ್ಲ, ಹೋಗು ನಾ ಹೋಗಲ್ಲ, ಸರಿ ನಿಂಗೆ ಏನು ಬೇಕು, ಲಂಚ ಕೊಡ್ತಿದ್ದೀವ ದೆವ್ವಗಳಿಗೆ ಹೋಗಲಿಕ್ಕೆ. ಹಾಂ, ಇದೆಲ್ಲ ಈ ಕಾಲದಲ್ಲಿ ನಡೆಯುವಂತಹದ್ದು. ಏನಾದರೂ ಸಿಮಿಲಾರಿಟೀಸ್ ಕಾಣಿಸ್ತಿದೆಯಾ? ಏನಾದರೂ ಹೊಂದಾಣಿಕೆ ಕಾಣಿಸ್ತಿದೆಯಾ ಮೊದಲನೇ ಶತಮಾನದಲ್ಲಿದ್ದಂತಹ ದೆವ್ವಗಳಿಗೂ ಈಗ ನಾವು ನೋಡುವಂತಹ ದೆವ್ವಗಳಿಗೂ? ಇನ್ನೊಂದು ಸ್ವಲ್ಪ ಜನ ಬೇವಿನ ಸೊಪ್ಪು ತೊಗೊಂಡು ಹೊಡೆಯುವಂತಹದ್ದು, ರಪ್ 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 ಅಂತ. ನೀವು ನೋಡ್ತೀರಾ ಸತ್ಯವೇದದಲ್ಲಿ ಬೇವಿನ ಸೊಪ್ಪು ಬೇಕಾಗಿದ್ದ ದೆವ್ವ ಹೋಗಿಸ್ಲಿಕ್ಕೆ? ರೀಸೆಂಟಾಗಿ ನೋಡಿದಂತಹ ಒಂದು ವಿಡಿಯೋ, ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಿದ್ದಾರೆ. ಒಂದು ದೊಡ್ಡ ರಿವೈವಲ್ ಮೀಟಿಂಗ್, ಸ್ವಸ್ಥತಾ ಕೂಟ ಅಂತ ಹೇಳಿ ಇಟ್ಕೊಂಡಿದ್ದಾರೆ. ತಲೆ ಮೇಲೆ ಕೈ ಇಟ್ಟು ಒಬ್ಬ ವಿಶ್ವಾಸಿಯ ಮೇಲೆ ಪ್ರಾರ್ಥನೆ ಮಾಡ್ತಿದ್ದಾರೆ. ಇಮಿಡಿಯೇಟಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ವಿಶ್ವಾಸಿಯ ಮೇಲೆ ದೆವ್ವ ಬಂತು ಅಂತ ಹೇಳಿ ಪಿಕ್ಚರೈಸೇಷನನ್ನು ತೋರಿಸಿದ್ರು. ದೆವ್ವ ಬಂತು, ಸ್ಮೋಕ್ ಬರ್ತಿದೆ. ಈ ಲೈಟ್ ಆಫ್ ಮಾಡಿ ಅಣ್ಣ. ಕಂಟಿನ್ಯೂ ಮಾಡ್ಬೋದಾ? ಹಾಂ, ಇದೊಂದು ಲೈಟ್ ಮಾತ್ರ ಹೋಗಿರುವಂಥದ್ದು, ಸುಟ್ಟೋಗಿರುವಂಥದ್ದು. ಇದೆರಡು ಚೆನ್ನಾಗಿದೆ. ಓಕೆ, ಬೇಡ ಹಾಗಿದ್ರೆ ಹಾಗೆ. ಓಕೆ, ಸರಿ. ರೀಸೆಂಟಾಗಿ ಒಬ್ಬರು ಪ್ರಾರ್ಥನೆ ಮಾಡ್ತಿದ್ದಾಗ ಒಂದು ರಿವೈವಲ್ ಮೀಟಿಂಗಲ್ಲಿ ಹೋಗು ಹೋಗು ಹೋಗು, ಇಮಿಡಿಯೇಟಾಗಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ದೆವ್ವ ಬರುವಂಥ ಆ್ಯಕ್ಷನ್ ಶುರು ಆಗುತ್ತೆ. ಹೋಗು 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 ಅಂತ ಪಾಸ್ಟರ್ ಒಂದು ಸರಿ ಹೇಳ್ತಾರೆ, ಅದು ಹೋಗಲ್ಲ 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 ಅನ್ನತ್ತೆ. ಮತ್ತೆ ಬೈಬಲ್ ತೊಗೊಂಡು ತಲೆ ಮೇಲೆ ಒಂದು ಸಾರಿ ಪಟಾರ್ ಅಂತ ಹೇಳಿ ಹೊಡಿತಾರೆ. ಹೊಡಿಬೇಕಾ? ದೆವ್ವ ಹೋಗ್ಬೇಕಂದ್ರೆ ಹೊಡಿಬೇಕಾ? ಇಲ್ಲಿ ಹೊಡೆದಿರುವಂಗೆ ನೀವು ನೋಡ್ತೀರಾ ಸತ್ಯವೇದದಲ್ಲಿ? ಒಂದೇ ಮಾತಲ್ವಾ, ಹೋಗು ಬಿಟ್ಟು ಹೋಗು ಅಂತ ಹೇಳಿದ್ರೆ ಹೊರಟೋಯ್ತು. ಅದೇನೋ ಬಿಟ್ಟು ಹೋಗ್ಬೇಕಂದ್ರೆ ಅದಕ್ಕೆ ಬಾಧೇನೋ ನೋವೋ ಒದ್ದಾಡಿಸ್ಬಿಟ್ಟು ಒಂದು ಸ್ವಲ್ಪ ಹೊರಟೋಯ್ತು. ಅದನ್ನೇ ಎಲ್ಲನೂ ಸತ್ಯವೇದದಲ್ಲಿ ಓದ್ಕೊಳ್ಳುವಂತಹದ್ದು. ಇದು ಯಾಕೆ ನಾವು ನೋಡಬೇಕಾದ್ರೆ ವಿಚಿತ್ರವಾಗಿ ಕಾಣಿಸೋದು ಈ ಕಾಲದಲ್ಲಿ? ಹೌದಾ? ಮೊದಲನೇ ಶತಮಾನದಲ್ಲಿ ನೀವು ನೋಡಿದಂತಹ ದೆವ್ವ ಹಿಡಿಯುವಂತಹ ಪ್ಯಾಟರ್ನ್ಗಳಿಗೂ ಈಗ ನೀವು ನೋಡುವಂತಹ ದೆವ್ವ ಹಿಡಿದಿರುವಂತಹ ಪ್ಯಾಟರ್ನ್ಗಳಿಗೂ ವೇರಿಯೇಷನ್ ಕಾಣಿಸ್ತಿದೆಯಾ ನಿಮಗೆ? ಹಾಂ, ಮೊದಲನೇ ಶತಮಾನದಲ್ಲಿ ಆದಂತೆ ಈಗ ನಮಗೆ ಕಾಣಿಸ್ತಿಲ್ಲ. ಬಿಟ್ಟು ಹೋಗು ಅಂದಿದ ತಕ್ಷಣ ಹೊರಟೋಯ್ತು. ಹೌದಾ? ಸ್ತ್ರೀಗೆ ಹಿಡಿದಂಥ 18 ವರ್ಷದಿಂದ ಹಿಡಿದಂತಹ ದೆವ್ವವನ್ನು ನೀವು ನೋಡಿದ್ರಿ ಸತ್ಯವೇದದಲ್ಲಿ. ಆ ದೆವ್ವ ಎಷ್ಟು ವರ್ಷ ಇತ್ತು ಅಂತ ಹೇಳಿ ನಾವು ಓದ್ಕೊಳ್ತಿದ್ವಿ. ಎಷ್ಟು ವರ್ಷದಿಂದ ಸ್ತ್ರೀಯ ಹತ್ರ ಇತ್ತು? 18 ವರ್ಷದಿಂದ. ಈಗ ಹಿಡಿಯುವಂತಹ ದೆವ್ವಗಳೆಲ್ಲ 2 ಸೆಕೆಂಡು ಹಿಂಗೆ ಬಂದು ಹಂಗೆ ಹೋಗ್ತಿರತ್ತೆ. ನಿಜನಾ? ಹೌದಾ? ಎಲ್ಲ ಇಮಿಡಿಯೇಟಾಗಿ ಬಂದು ಹೋಗುವಂತಹ ದೆವ್ವಗಳೇ. ವರ್ಷಗಳಿಂದ ಇರುವಂತಹ ದೆವ್ವಗಳು ಯಾವ್ದು ಯಾವುದೂ ಇಲ್ಲ. ಪ್ರಾರ್ಥನೆ ಮಾಡಬೇಕಾದ್ರೆ ಬರುತ್ತೆ, ಚರ್ಚಿಗೆ ಕರ್ಕೊಂಡ್ರೆ ಬರುತ್ತೆ, ಕರ್ಕೊಂಬಂದ್ರೆ ಬರುತ್ತೆ, ಮತ್ತು ಇಮಿಡಿಯೇಟಾಗಿ ಹೊರಟೋಗುತ್ತೆ. ಮೊದಲನೇ ಶತಮಾನದಲ್ಲಿ ನೀವು ನೋಡಿದಂತಹ ದೆವ್ವ ಹಿಡಿದಿರುವಂತಹ ವಿಚಾರಗಳಿಗೂ ಈಗ ನೀವು ನೋಡ್ತಿರುವಂತಹ ದೆವ್ವ ಹಿಡಿದಿರುವಂಥ ವಿಚಾರಗಳಿಗೂ ಹೊಂದಾಣಿಕೆ ಇದೆಯಾ? ನೀವು ಹೇಳಬೇಕು, ಇದೆಯಾ? ಇನ್ನೊಂದು ವಚನವನ್ನು ನೋಡೋಣ. ಮೊದಲನೇ ಶತಮಾನದಲ್ಲಿ ಇನ್ನೊಂದು ಸರಿನೂ ದೆವ್ವ ಹಿಡಿದಂತೆ. ಈಗ 1ನೇ ಅಧ್ಯಾಯವನ್ನು ಓದಿದ್ದೀರ, ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯವನ್ನು ಒಂದು ಸರಿ ನೋಡೋಣ. 5ನೇ ಅಧ್ಯಾಯ 1ನೇ ವಚನ. ಹೌದಲ್ವಾ? 3ನೇ ವಚನದಿಂದ ಓದ್ತಿದ್ದೀನಿ. ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಾನವಾಗಿದ್ದವು. ಎಲ್ಲಿದ್ದಂತೆ ಈತನು? ಗವಿಗಳು, ಡೆನ್ನಲ್ಲಿ ವಾಸ ಮಾಡ್ತಿದ್ದಂತೆ. ನೆಕ್ಸ್ಟ್, ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದರೂ ಅವನು ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದನು. ಇನ್ನೊಬ್ಬನಿಗೆ ಇದು ವಾಯ್ಲೆಂಟ್ ದೆವ್ವ. ಮೊದಲನೇ ಶತಮಾನದಲ್ಲಿ ಹಿಡಿದಂತಹ ಅತಿ ವೈಲೆಂಟ್ ದೆವ್ವ ಯಾವುದು ಅಂದರೆ ಇದೆ. ಬೇರೆ ಬೇರೆ ರೀತಿಯಾಗಿರುವಂತಹ ದೆವ್ವಗಳನ್ನು ನೋಡ್ತೀವಲ್ವ ನಾವು ಮೊದಲನೇ ಶತಮಾನದಲ್ಲಿ. ಒಂದು ಮೂಗವ ಮಾತನ್ನು ನಿಲ್ಲಿಸುವಂತಹ ದೆವ್ವ, ಇನ್ನೊಂದು ರೋಗ ತಂದಿಡುವಂತಹ ದೆವ್ವ. ಈ ದೆವ್ವ ಏನು ಮಾಡ್ತಿತ್ತಂತ, ಇದು ಸ್ಟ್ರಾಂಗ್ ದೆವ್ವ ಸ್ವಲ್ಪ. ಹೌದಾ? ಈ ದೆವ್ವಗಳು ಮತ್ತೆ ಸತ್ತಿರುವಂಥವುಗಳ ಆತ್ಮಗಳಲ್ಲ, ಮೊದಲನೇ ಶತಮಾನದಲ್ಲಿ ಬಂದಂಥವುಗಳು. ನಾವು ಅಪವಾದಿ ಅಂತ ಏನು ಮಾತಾಡ್ಕೊಳ್ತೀವಲ್ವ, ಆ ಅಪವಾದಿಯ ದೂತರು ಇವರೆಲ್ಲರೂ ಸಹ. ಓಕೆ, ಏನು ಮಾಡ್ತಿತ್ತಂತೆ ಇಲ್ಲಿ? ಈ ಮನುಷ್ಯನಿಗೆ ಎಷ್ಟು ಶಕ್ತಿ ಇತ್ತಂತೆ, ನೀವು ಸರಪಣಿಗಳನ್ನು ತಂದು ಬಂಧಿಸಿಟ್ರೂ ಸಹ ಏನು ಮಾಡ್ತಿದ್ದಂತೆ ಮನುಷ್ಯ, ದೆವ್ವ ಹಿಡಿದಿರುವಂತಹ ಮನುಷ್ಯ ಅದನ್ನೆಲ್ಲ ಕಟ್ ಮಾಡಿಕೊಂಡು ಬಿಡಿಸ್ಕೊಳ್ತಿದ್ನಂತೆ. ಹೌದಾ? ಈ ಕಾಲದಲ್ಲಿ ಅದನ್ನು ನೋಡ್ತೀರಾ ನೀವು? ತಲೆ ಆಡಿಸುವಂತಹದ್ದು, ಬೇರೆ ವಾಯ್ಸಲ್ಲಿ ಮಾತಾಡುವಂತಹದ್ದು ಬಿಟ್ಟರೆ, ದೆವ್ವ ಹಿಡಿದಿರುವಂತಹ ಒಬ್ಬ ಮನುಷ್ಯನನ್ನು ಇಷ್ಟಗಲ ಇರುವಂತಹ, ಇಷ್ಟು ದಪ್ಪ ಇರುವಂತಹ ಒಂದು ಚೈನ್ ತೊಗೊಂಬಂದು ಕಟ್ ಹಾಕಿ
ಈ ದೊಡ್ಡ ದೊಡ್ಡ ಖೈದಿಗಳಿಗೆ ಹಾಕ್ತಾರಲ್ವ, ಎಲ್ಲ ಕಡೆನೂ ರಿಂಗ್ ಹಾಕಿ ಬಂಧಿಸಿಡ್ತಾರಲ್ವ, ಅದನ್ನು ತೊಗೊಂಡು ಬಂದು ಅದನ್ನು ಹಾಕಿ ಬಂಧಿಸಿಡಿ ಆ ವ್ಯಕ್ತಿಯನ್ನು. ಎಂಥ ದೊಡ್ಡ ದೆವ್ವ ಬಂದರೂ ಅದನ್ನು ಬಿಡಿಸ್ಕೊಳ್ತಾನೆ ಅಂತ ನಿಮಗನ್ಸತ್ತಾ? ಆ ಸರಪಣಿಯನ್ನು ಬಿಡಿಸ್ಕೊಳ್ತಾನೆ ಅಂತ ನಿಮಗನ್ಸತ್ತಾ? ಬಿಡಿಸ್ತಾನ? ಈ ಕಾಲದಲ್ಲಿ ಆ ಸರಪಣಿಯನ್ನು ಬಿಡಿಸ್ಕೊಂಡು ಬರ್ತಾನೆ ಅಂತ ನಿಮಗನ್ಸತ್ತಾ? ಇಲ್ಲ. ಮೊದಲನೇ ಶತಮಾನದಲ್ಲಿ ನಿಜವಾಗ್ಲೂ ದೆವ್ವ ಹಿಡಿದ್ರೆ ಅವನಿಗೆ ಎಷ್ಟು ಶಕ್ತಿ ಇತ್ತು ಗೊತ್ತಾ? ಎಷ್ಟು ಶಕ್ತಿ ಇತ್ತು? ಸರಪಣಿಯನ್ನು ಬೇಕಾದರೂ ಕಿತ್ತು ಹಾಕುವಷ್ಟು ಶಕ್ತಿ ಇತ್ತು. ಈಗ ಯಾರಾದರೂ ದೆವ್ವ ಹಿಡ್ತಿದೆ ಅಂದರೆ ಈ ಟೆಸ್ಟ್ ಬೇಕಾದರೂ ಮಾಡಿ ನೋಡಿ. ಒಂದು ದೊಡ್ಡ ಚೈನ್ ಬೇಡ, ಹಗ್ಗ ತೊಗೊಂಡು ಬಂದು ಹಾಕಿ ಆ ಹಗ್ಗವನ್ನು ಕಿತ್ತಾಕಲಿ ನೋಡೋಣ ಆಮೇಲೆ. ಆಗತ್ತಾ? ಇಲ್ಲ ಅಲ್ವಾ? ಹಾಗಾದರೆ ಮೊದಲನೇ ಶತಮಾನದಲ್ಲಿ ದೆವ್ವ ಹಿಡಿದಿರುವಂಥ ಇನ್ಸ್ಟೆನ್ಸಸ್ಗಳನ್ನು ನಾವು ಸತ್ಯವೇದದಲ್ಲಿ ಏನು ಓದಿದ್ವೋ ಅದಕ್ಕೂ ಈಗ ನಡೀತಿರುವಂಥ ವಿಚಾರಗಳಿಗೂ ಯಾವ ಸಿಮಿಲಾರಿಟೀಸು ಸಹ, ಯಾವ ಹೊಂದಾಣಿಕೆಯೂ ಇಲ್ಲ. ಹಾಗಾದರೆ ಬ್ರದರ್, ಹಾಗಿದ್ರೆ ಮೊದಲನೇ ಶತಮಾನದಲ್ಲಿ ಹಿಡಿದಂತಹ ದೆವ್ವಗಳು ಈಗ ಯಾಕೆ ಹಿಡಿಬಾರ್ದು? ಹೌದಲ್ವಾ? ವ್ಯಾಲಿಡ್ ಕ್ವೆಶ್ಚನ್ ಅಲ್ವಾ ಇದು? ಮೊದಲನೇ ಶತಮಾನದಲ್ಲಿ ಹಿಡಿದಂತಹ ದೆವ್ವಗಳು ಮನುಷ್ಯರಿಗೆ ಈ ಕಾಲದಲ್ಲಿ ಯಾಕೆ ಹಿಡಿಬಾರ್ದು? ಯಾಕೆ ಹಿಡಿಬಾರ್ದು ಹೇಳಿ? ಮೊದಲನೇ ಶತಮಾನದಲ್ಲಿ ದೆವ್ವಗಳು ಹಿಡಿದಿದೆ ಅಂದರೆ ಅದು ಒಂದು ಬಲವಾಗಿರುವಂತಹ ಕಾರಣದ ನಿಮಿತ್ತ. ಯಾವ ಕಾರಣ? ಮನುಷ್ಯರಿಗೆ ಏನಾದರೂ ಮಾಡಬೇಕಂದ್ರೆ ದೆವ್ವಗಳು ಯಾರ ಅನುಮತಿಯನ್ನು ತಗೋಬೇಕು? ದೇವರ ಅನುಮತಿ. ನೀವು ಮಾರ್ಕನು ಬರೆದ ಸುವಾರ್ತೆ 16:16 ಓದಿದಾಗ ಅಲ್ಲಿ ಒಂದಷ್ಟು ಉದ್ದ ಸೂಚಕ ಕಾರ್ಯಗಳ ಲಿಸ್ಟ್ ನಮಗೆ. ಅದರಲ್ಲಿ ಮೊದಲನೇ ಸೂಚಕ ಕಾರ್ಯ ಯಾವುದು? ನಂಬುವವರಿಂದ ಯಾವ್ಯಾವ ಸೂಚಕ ಕಾರ್ಯ ಆಗುತ್ತೆ ಅಂತ ಹೇಳಿ ಬರ್ಸಿದ್ದಾರೆ? ದೆವ್ವಗಳನ್ನು ಬಿಡಿಸುವರು. ಅಂದರೆ ದೆವ್ವ ಬಿಡಿಸುವಂತಹದ್ದು ಏನು? ಸೂಚಕ ಕಾರ್ಯ, ಮಹತ್ ಕಾರ್ಯ, ಸೂಚನೆಗೆ, ಇಂಡಿಕೇಶನ್ಗೋಸ್ಕರ ನಡೆಯುವಂತಹ ಕಾರ್ಯ. ದೆವ್ವ ಬಿಡಿಸುವಂತಹದ್ದು ಇಂಡಿಕೇಶನ್ಗೋಸ್ಕರ, ಸೂಚನೆಗೋಸ್ಕರ ನಡೆಯುವಂತಹ ಕಾರ್ಯ. ಯಾವಾಗ ನಡೀತಿದ್ದು? ಮೊದಲನೇ ಶತಮಾನದಲ್ಲಿ. ಏನಕ್ಕೋಸ್ಕರ ನಡೀತು? ಯೇಸುಕ್ರಿಸ್ತರು ಈ ದೆವ್ವ ಹಿಡಿದಿರುವಂಥವ್ರ ಹತ್ರ ಬಂದಿದ ತಕ್ಷಣ ಎಲ್ಲ ದೆವ್ವಗಳು ವಿಚಿತ್ರ ಏನು ಅಂದರೆ, ನೀವು ಸತ್ಯವೇದದಲ್ಲಿರುವಂತಹ ದೆವ್ವ ಹಿಡಿದಿರುವಂಥ ಇನ್ಸ್ಟೆನ್ಸಸ್ಗಳನ್ನು ನೋಡಿ. ಯೇಸುಕ್ರಿಸ್ತರು ಬಂದು ಬಿಡಿಸಿರುವಂಥ ಕಾನ್ವರ್ಸೇಷನ್, ಮಾತುಕತೆಯನ್ನು ನೋಡಿ. ಏನಂತಾರೆ ಯೇಸುಕ್ರಿಸ್ತರು ಬಂದು? ಬಿಟ್ಟು ಹೋಗು. ಅವೇನಂತವೆ? ದೆವ್ವಗಳೇನನ್ನತ್ತೆ? ನೀನು ದೇವರ ಕುಮಾರನು. ಒಂದ್ಸರಿ ಓದಿ ನೋಡೋಣ. ನಮ್ಗೆ ಆ ಮಾತನ್ನು ನಾವು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿ ಫೋಕಸ್ ಮಾಡಿ ಓದಿರಲಿಲ್ಲ ಈವರೆಗೂ. ಒಂದ್ಸರಿ ಮತ್ತೆ ಓದಿ ನೋಡೋಣ ಅದನ್ನು. ಈಗ ಓದಂತಹ ವಚನಗಳೇ ಮಾರ್ಕನು ಬರೆದ ಸುವಾರ್ತೆ 1:24, 1ನೇ ಅಧ್ಯಾಯ 24ನೇ ವಚನ. ಹೌದಾ? ಎಂಥ ಕಾಲ ಗೊತ್ತಾ? ಮೊದಲನೇ ಶತಮಾನ ಎಂಥ ಕಾಲ ಗೊತ್ತಾ? ಯೇಸುಕ್ರಿಸ್ತರನ್ನು ದೇವರ ಮಗನು ಅಂತ ಹೇಳಿ ಯಾರು ನಂಬ್ತಾ ಇರಲಿಲ್ಲ? ಯಾರೂ ನಂಬ್ತಾ ಇರಲಿಲ್ಲ. ಯಹೂದ್ಯರು ನಂಬ್ತಾ ಇರಲಿಲ್ಲ, ಸುತ್ತ ಇರುವಂತಹ ಜನ ನಂಬ್ತಾ ಇರಲಿಲ್ಲ. ಈಗ ಯೇಸುಕ್ರಿಸ್ತರು ಯಾರು ಅಂತ ಹೇಳಿ ನಂಬಬೇಕು ಜನ? ದೇವರ ಕುಮಾರನು, ದೇವರು, ಶಕ್ತಿ ಇದೆ, ಬಲ ಇದೆ ಅಂತ ಹೇಳಿ ನಂಬಬೇಕಾ ಯೇಸುಕ್ರಿಸ್ತರನ್ನ ಜನರು? ಅದಕ್ಕೆ ಸಪೋರ್ಟಿವ್ ಆಗಿ ಯಾವುದನ್ನು ಉಪಯೋಗ ಮಾಡ್ಕೊಳ್ತಿದ್ದಾರೆ ಗೊತ್ತಾ ಇಲ್ಲಿ ದೇವರು? ದೆವ್ವಗಳನ್ನು. ಏನಂತಿದ್ದಾವೆ? ಎಲ್ಲ ದೆವ್ವಗಳು ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಏನಂತಿದ್ದಾವೆ ಗೊತ್ತಾ? ಮೊದಲನೇ ಶತಮಾನದಲ್ಲಿ ಇನ್ನೊಂದ್ಸರಿ ಓದೋಣ 24ರಿಂದ. ಆ ದೆವ್ವವು, ನಜರೇತಿನ ಯೇಸುವೆ, ನಮ್ಮ ಗೊಡವೆ ನಿನಗೇಕೆ? ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ? ನಿನ್ನನ್ನು ಬಲ್ಲೆನು, ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿತು. ಎಲ್ರಿಗೂ ಕೇಳಿಸ್ಬೇಕು ಈ ಶಬ್ದ. ಏನಂತ ಹೇಳಿ ಹೋಯ್ತು? ನೀನು ದೇವರು ಪ್ರತಿಷ್ಠಿಸಿದವನು. ಇನ್ನೊಂದು ವಚನ ನೋಡೋಣ. ದೆವ್ವಗಳ ಬಾಯಿಂದ ಯೇಸುಕ್ರಿಸ್ತರು ದೇವರ ಕುಮಾರನು ಅಂತ ಹೇಳಿ ಬಂದಂತಹ ಮಾತು. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 28ನೇ ವಚನ, 8:28. ಇವನು ಯೇಸುವನ್ನು ಕಂಡು ಆರ್ಭಟಿಸಿ ಆತನ ಮುಂದೆ ಬಿದ್ದು ಮಹಾಶಬ್ದದಿಂದ. ಕೇಳಿಸ್ಕೊಳ್ಳಿ, ಗಮನ ಕೊಟ್ಟು. ಯಾವಾಗ ಯೇಸುಕ್ರಿಸ್ತರು ದೇವರ ಮಗನು ಅಂತ ದೆವ್ವಗಳು ಹೇಳಬೇಕಾದ್ರೆ ಮಹಾಶಬ್ದ, ಕೂಗುವಂತಹದ್ದು, ಇದನ್ನೆಲ್ಲ ನಾವು ಓದ್ಕೊಳ್ತೀವಿ ಸತ್ಯವೇದದಲ್ಲಿ. ಹೌದಾ? ನೀವು ಹಿಂದೆ ಓದಂತಹ ವಚನದಲ್ಲೂ ಏನು ಓದ್ಕೊಂಡ್ವಿ? ಕೂಗಿ ಹೇಳಿತು ಅಂತ ಓದ್ಕೊಂಡ್ವಾ ಅಲ್ವಾ? ಇಲ್ಲಿ ಏನಂತ ಓದ್ಕೊಳ್ತಿದ್ದೀವಿ? ಇನ್ನೊಂದು ಸಾರಿ, ಯೇಸುವೆ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ ಅಂತ ಮಾಮೂಲಿಯಾಗಿ ಹೇಳ್ಬೋದಾ ಇಲ್ವಾ? ಇದು ಬೇಕಾ? ಈ ಅಡಿಷನ್ ಬೇಕಾ ಹಿಂದೆ? ಪರಾತ್ಪರನಾದ ದೇವರ ಮಗನು ನೀನು ಅನ್ನುವಂಥ ಅಡಿಷನ್ ಬೇಕಾ ಹಿಂದೆ? ನಮ್ಮ ಗೊಡವೆ ನಿನಗೆ ಯಾಕೆ ಅಂದರೆ ಆಗೋಗಿತ್ತು.
ಪ್ರತಿ ಸರಿನೂ ದೆವ್ವ ಹಿಡಿದಂಥವರೆಲ್ಲರೂ ಸಹ ಮೊದಲನೇ ಶತಮಾನದಲ್ಲಿ ನೀನು ದೇವರ ಮಗನು. ಅಪೋಸ್ತಲರ ಕುರಿತಂತೆಯೂ ಸಹ ಒಂದ್ಸರಿ ಹೇಳ್ತಾರೆ, ಏನಂತ, ಇವರು ದೇವರು ಪ್ರತಿಷ್ಠಿಸಿದವರು ಅಂತ ಹೇಳ್ತಾರೆ. ಅಲ್ಲಿರುವಂಥ ಸುತ್ತ ಇರುವಂತಹ ಜನರಿಗೆ ಅದು ಅರ್ಥ ಆಗಬೇಕು. ದೆವ್ವಗಳಿಗೂ ಗೊತ್ತು ಯೇಸು ಕ್ರಿಸ್ತರು ದೇವರ ಮಗ ಅಂತ. ಅಲ್ಲಿದ್ದಂತಹ ಮನುಷ್ಯರಿಗೆ ಈ ಮಾತು ಗೊತ್ತಿರಲಿಲ್ಲ, ಈ ಸತ್ಯ ಗೊತ್ತಿರಲಿಲ್ಲ. ಅದಕ್ಕೆ ಮಹತ್ಕಾರ್ಯಗಳಲ್ಲಿ ಪ್ರಪ್ರಥಮವಾಗಿರುವಂತಹ ಮಹತ್ಕಾರ್ಯ, ನೀವು ಮಾರ್ಕನ್ನು ಬರೆದ ಸುವಾರ್ತೆಯಲ್ಲಿ ಓದ್ಕೊಳ್ಳುವಂತಹದ್ದು, ದೆವ್ವಗಳನ್ನು ಬಿಡಿಸುವಂತಹದ್ದು. ಈಗ ನೀವು ಹೇಳಿ, ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ದೇವರ ಮಗನು ಅಂತ ಹೇಳಿದ್ವು ದೆವ್ವಗಳು. ಈಗೂ ದೆವ್ವ ಹಿಡಿದು ಆ ಮಾತನ್ನು ಹೇಳಬೇಕಾ? ದೆವ್ವಗಳು ಹೇಳುವಂಥ ಅವಶ್ಯಕತೆ ಇದೆಯಾ? ಈಗಿನ ಕಾಲದಲ್ಲೂ ಸಹ ಮನುಷ್ಯರಿಗೆ ದೆವ್ವ ಹಿಡಿದು ದೇವರ ಮಗನು ಅಥವಾ ನೀವೆಲ್ಲರೂ ದೇವರ ಮಕ್ಕಳು ಅಂತ ಹೇಳುವಂಥ ಅವಶ್ಯಕತೆ, ಅನಿವಾರ್ಯತೆ ಇದೆಯಾ? ಇಲ್ಲ. ಯಾಕೆ? ನಾವು ನಂಬಿರುವಂಥ ಯೇಸು ಕ್ರಿಸ್ತರು ಇಡೀ ಪ್ರಪಂಚಕ್ಕೆ ಗೊತ್ತು. ಅಪೋಸ್ತಲರ ಬೋಧನೆ ಅನ್ನುವಂತಹದ್ದು ಇಡೀ ಪ್ರಪಂಚಕ್ಕೆ ಹರಡಿದೆ. ಇದೆಲ್ಲ ಸತ್ಯನ? ಸುವಾರ್ತೆ ಅನ್ನುವಂತಹದ್ದು ಸ್ಥಿರಪಟ್ಟಿದೆಯಾ? ಸ್ಥಿರವಾಗಿದೆಯಾ? ಇದೆಲ್ಲ ಯೇಸು ಕ್ರಿಸ್ತರ ಮೂಲಕನೇ ನಡೆದಂತಹದ್ದು. ಈ ಸತ್ಯ ಹೊರಗಡೆ ಬಂದಿರುವಂತಹದ್ದು ಯೇಸು ಕ್ರಿಸ್ತರ ಮೂಲಕ, ಯೇಸು ಕ್ರಿಸ್ತರಿಗಾಗಿ ಅನ್ನುವಂತಹದ್ದು ಈ ಪ್ರಪಂಚಕ್ಕೆ ಗೊತ್ತಾ? ಗೊತ್ತು. ಮತ್ತೇನಕ್ಕೋಸ್ಕರ ದೆವ್ವಗಳು ಹಿಡಿದು ದೆವ್ವಗಳ ಬಾಯಿಂದ ಮಾತು ಬರಬೇಕು? ಹೌದಾ? ಆಗಿನ ಕಾಲದಲ್ಲಿ ದೆವ್ವ ಹಿಡಿತಿತ್ತು ಅಂದರೆ ಅದಕ್ಕೊಂದು ಅರ್ಥ ಇದೆ. ಪ್ರತಿ ದೆವ್ವನೂ ನೀನು ದೇವರ ಕುಮಾರನು ಅಂತ ಹೇಳಿ ಹೋಯಿತು. ಯೇಸು ಕ್ರಿಸ್ತರ ಮಹಿಮೆ ಪ್ರಚುರಗೊಳ್ತು ಮೊದಲನೇ ಶತಮಾನದಲ್ಲಿ, ಹೌದಲ್ವಾ? ಈಗಿನ ಕಾಲದಲ್ಲಿ ಅದು ಅವಶ್ಯಕತೆ ಇಲ್ಲ ಅಲ್ವಾ? ಮೊದಲನೇ ಶತಮಾನದಲ್ಲಿ ಲಾಜರನನ್ನು ಎಬ್ಬರಿಸಿದ ತಕ್ಷಣ ಯೇಸು ಕ್ರಿಸ್ತರೊಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ? ಇದು ನಡೆದಿರುವಂತಹದ್ದು ಏನಕ್ಕೋಸ್ಕರ? ದೇವರ ಮಗನ ಮಹಿಮೆಗೋಸ್ಕರ ನಡಿಬೇಕು ಅಂತ ನಡೆದಿರುವಂತಹ ವಿಚಾರ ಅಲ್ಲ. ಅವೆಲ್ಲವೂ ಸಹ ಸತ್ತಿರುವಂಥವ್ರನ್ನ ಎಬ್ಬರಿಸುವಂತಹದ್ದು, ರೋಗವನ್ನು ವಾಸಿ ಮಾಡುವಂತಹದ್ದು, ಇದೆಲ್ಲವೂ ದೇವರ ಮಹಿಮೆಗೋಸ್ಕರ, ಯೇಸು ಕ್ರಿಸ್ತರ ಮಹಿಮೆಗೋಸ್ಕರ. ಇದು ಸತ್ಯ ಅಂತ ನಮಗೆ ಗೊತ್ತಾದರೆ, ಮೊದಲನೇ ಶತಮಾನದಲ್ಲಿ ದೆವ್ವಗಳು ಏನಕ್ಕೋಸ್ಕರ ಹಿಡಿತಿತ್ತು ಅಂತ ನಮಗೆ ಗೊತ್ತಾದರೆ, ಈಗಿನ ಕಾಲದಲ್ಲಿ ಹಿಡಿಯುತ್ತಾ ಇಲ್ವಾ ಅಂತ ಹೇಳಿ ಗೊತ್ತಾಗೋಗುತ್ತೆ. ಈಗ ನೀವು ಹೇಳಿ, ಇಷ್ಟನ್ನು ಕೇಳಿದ ನಂತರ ಈ ಕಾಲದಲ್ಲಿ ಮೊದಲನೇ ಶತಮಾನದಲ್ಲಿ ಹಿಡಿದಂತಹ ದೆವ್ವಗಳು ಹಿಡಿಯುತ್ತಾ? ಆ ಕಾಲದಲ್ಲಿ ದೇವರು ಡೈರೆಕ್ಟಾಗಿ ಮಾತಾಡ್ತಿದ್ರು, ಪೌಲನ ಜೊತೆ ಡೈರೆಕ್ಟಾಗಿ ಮಾತಾಡಿದ್ರು. ಈ ಕಾಲದಲ್ಲಿ ಮಾತಾಡ್ತಾರ? ಮಾತಾಡೋದಿಲ್ಲ. ಹಾಗಾದರೆ ಡೈರೆಕ್ಟಾಗಿ ದೆವ್ವಗಳನ್ನು ನಮ್ಮ ಮೇಲೆ ಬರ್ಲಿಕ್ಕೆ ಬಿಡ್ತಾರ? ಹೇಳಿ. ದೇವರು ಡೈರೆಕ್ಟಾಗಿ ಮಾತಾಡೋದಿಲ್ವಂತ ಈ ಕಾಲದಲ್ಲಿ, ಆದರೆ ದೆವ್ವಗಳನ್ನು ಬಂದು ಮೈ ಮೇಲೆ ಬರ್ಲಿಕ್ಕೆ ಬಿಡ್ತಾರೆ? ಡೈರೆಕ್ಟಾಗಿ ಬಿಡೋದಿಲ್ಲ. ಈ ಕಾಲದಲ್ಲಿ ಯಾವುದೂ ಡೈರೆಕ್ಟ್ ಕಾಂಟ್ಯಾಕ್ಟ್ಗಳಿಲ್ಲ ಪ್ರಿಯರೇ. ನಾವು ನೋಡುವಂತಹ ಶುದ್ಧಾತ್ಮಗಳು ಅಥವಾ ಶುದ್ಧಾತ್ಮಗಳು, ದೇವರ ಪಕ್ಷದಲ್ಲಿ ಹೋರಾಡ್ತಿರುವಂತಹ ದೇವದೂತರು, ಇವರೆಲ್ಲರೂ ಸಹ ಇವ್ಯಾವ ಮಧ್ಯನೂ ಸಹ ಇವ್ಯಾವ ಆತ್ಮಗಳಿಗೂ ನಮಗೂ ಡೈರೆಕ್ಟ್ ಕಾಂಟ್ಯಾಕ್ಟ್ ಅನ್ನುವಂತಹದ್ದಿಲ್ಲ. ಈ ಆತ್ಮಗಳಿಗೆಲ್ಲ ಕೊಡಲ್ಪಟ್ಟಿರುವಂತಹ ಅಧಿಕಾರ ಒಂದೇ, ಏನು? ನಿಮ್ಮ ಮನಸ್ಸನ್ನು ಪ್ರೇರೇಪಿಸ್ಬೋದಷ್ಟೇ. ನಿಮ್ಮ ಕೈಯಲ್ಲಿ ನಿಮ್ಮ ಮನಸ್ಸನ್ನು ಪ್ರೇರೇಪಿಸಿ ತಪ್ಪು ಕೆಲಸಗಳನ್ನು ಮಾಡಿಸ್ಬೋದು, ಪಾಪಗಳನ್ನು ಮಾಡಿಸ್ಬೋದು. ಅಥವಾ ದೇವರ ಪರವಾಗಿ ಕೆಲಸ ಮಾಡ್ತಿರುವಂತಹ ದೇವದೂತರಾದರೆ ನಿಮ್ಮ ಮನಸ್ಸನ್ನು ಪ್ರೇರೇಪಿಸಿ ಪಾಪ ಮಾಡದೇ ಇರೋ ರೀತಿ ಕಾಪಾಡ್ಬೋದು ಅಷ್ಟೇ. ನಿಮ್ಮ ಮನಸ್ಸನ್ನು ಪ್ರೇರೇಪಿಸುವಂತಹ ಅಧಿಕಾರ ಮಾತ್ರ ಈಗಿನ ಕಾಲದಲ್ಲಿ ದೆವ್ವಗಳಿಗೆ, ಅಪವಾದಿಯ ಸೈನ್ಯಕ್ಕೆ ಕೊಡಲ್ಪಟ್ಟಿದೆ. ಯಾವ ಅಧಿಕಾರ ಇಲ್ಲ. ಡೈರೆಕ್ಟಾಗಿ ಬಂದು ನಿಮಗೆ ಕಾಣಿಸ್ಕೊಡುವಂತಹದ್ದಾಗಿರ್ಬೋದು, ಒಬ್ಬ ಮನುಷ್ಯನ ಮೇಲೆ ಹೊಕ್ಕುವಂತಹದ್ದಾಗಿರ್ಬೋದು, ಶರೀರಕ್ಕೆ ಸಂಬಂಧಪಟ್ಟಂತೆ ಹೊಕ್ಕುವಂತಹದ್ದಾಗಿರ್ಬೋದು. ಈ ಅಧಿಕಾರಗಳು ದೆವ್ವಗಳಿಗೆ ಈ ಕಾಲದಲ್ಲಿ ಇಲ್ಲ. ಇದಕ್ಕೆ ಸಪೋರ್ಟಿವ್ ಆಗಿ ಒಂದಷ್ಟು ವಚನಗಳನ್ನು ಬರ್ಕೊಳ್ಳಿ. ಮನೆಗೆ ಹೋದ ನಂತರ ಅದನ್ನೆಲ್ಲವನ್ನೂ ಸಹ ಓದಿ. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 30ನೇ ವಚನ. ಈ ವಚನದಲ್ಲಿ ಕ್ಲಿಯರ್ ಆಗಿರುತ್ತೆ ಏನು? ಸೂಚಕ ಕಾರ್ಯಗಳೆಲ್ಲವೂ ಸಹ ಏನಕ್ಕೋಸ್ಕರ ಅಂದರೆ, ಯೇಸು ಕ್ರಿಸ್ತರು ಮತ್ತು ಅವರು ಸಾರ್ತಿರುವಂಥ ಸುವಾರ್ತೆ ಸಾಕ್ಷಿ ಕೊಡಲಿಕ್ಕೋಸ್ಕರ. ಆ ಸುವಾರ್ತೆಗಳೆಲ್ಲ ಸತ್ಯ, ಇದು ದೇವರಿಂದ ಬಂದಿರುವಂತಹದ್ದು, ದೇವರಿಂದ ನಡೀತಿರುವಂತಹದ್ದು ಅಂತ ಹೇಳಿ ಸಾಕ್ಷಿ ಹೇಳಲಿಕ್ಕೆ ಮೊದಲನೇ ಶತಮಾನದಲ್ಲಿ ಸೂಚನೆಗಳು ನಡೀತಿತ್ತು, ಮಹತ್ ಕಾರ್ಯಗಳು ನಡೀತಿತ್ತು. ಅದು ಆ ವಚನದಲ್ಲಿ ಸ್ಪಷ್ಟವಾಗಿದೆ. ನೆಕ್ಸ್ಟ್ ಇದರ ಜೊತೆ ಇನ್ನೂ ವಚನಗಳನ್ನು ಬರ್ಕೊಳ್ಳಿ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 4ನೇ ವಚನ. ಅಲ್ಲೂ ಅಷ್ಟೇ ಯೇಸು ಕ್ರಿಸ್ತರ ಮಹಿಮೆಗೋಸ್ಕರ ಕೆಲವು ಕಾರ್ಯಗಳು ನಡೀಲಿಕ್ಕೆ ಶುರು ಆಗಿರುತ್ತೆ. ಇದು ಯೇಸು ಕ್ರಿಸ್ತರ ಮಹಿಮೆಗೆ ಅಂತ ಹೇಳಿ ಸ್ಪಷ್ಟವಾಗಿ ಆ ವಚನದಲ್ಲಿ ಲಿಖಿತವಾಗಿದೆ. ಇನ್ನೊಂದು ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಓಕೆ, ಇಷ್ಟೊತ್ತರೆಗೂ ಏನೇನು ಮಾತಾಡ್ಕೊಂಡಿದ್ದೀವಿ? 10 ಮಿನಿಟ್ಸ್ ಮುಗಿಸ್ಕೊಡೋಣ ಎಕ್ಸಾಕ್ಟಾಗಿ. ಇಷ್ಟೊತ್ತರೆಗೂ ಏನೇನು ಮಾತಾಡ್ಕೊಂಡಿದ್ದೀವಿ? ಪ್ರಪ್ರಥಮವಾಗಿ ಏನೇನು ಮಾತಾಡ್ಕೊಂಡ್ವಿ?
ಈ ಲೋಕದಲ್ಲಿ ನಡೆಯುವಂಥ ಎಕ್ಸ್ಪೀರಿಯನ್ಸಸ್ಗಳು ಇದೆಲ್ಲ ದೆವ್ವಗಳೇನಾ ಅಂತ ಹೇಳಿ ಒಂದಷ್ಟು ಆಲೋಚನೆ ಮಾಡಿ ನೋಡಿದ್ವಿ. ಮೊದಲನೇ ಶತಮಾನದಲ್ಲಿ ದೆವ್ವಗಳು ನಿಜವಾಗ್ಲೂ ಮನುಷ್ಯರಿಗೆ ಹಿಡಿತಿತ್ತಲ್ವಾ? ಆ ದೆವ್ವಗಳು ಏನಕ್ಕೋಸ್ಕರ ಹಿಡಿತು, ಈ ಕಾಲದಲ್ಲಿ ಹಿಡಿಯತ್ವಾ ಅಂತ ಹೇಳಿ ಮಾತಾಡ್ಕೊಂಡಿದ್ದೀವಿ. ಓಕೆ, ಕೆಲವರಿಗೆ ಇನ್ನೊಂದು ಕ್ವೆಶನ್ನು ಸಹ ಇರುತ್ತೆ. ಬ್ರದರ್, ಹಾಗಿದ್ರೆ ವಿಚಿತ್ರವಾಗಿ ಆಡುವಂತಹದ್ದು, ನಾನಾಗಲೇ ಹೇಳಿದ್ನಲ್ವಾ, ನಮ್ಮ ಅಕ್ಕಪಕ್ಕದ ಮನೆಯವರೇ ಅಥವಾ ಊರಲ್ಲಿ ವಿಚಿತ್ರವಾಗಿ ಆಡುವಂತಹದ್ದು, ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡುವಂತಹದ್ದು, ಇವ್ರು ಯಾರು ಇನ್ನೊಬ್ಬರ ಥರ ಮಾತಾಡುವಂತಹದ್ದು, ಇನ್ನೊಬ್ಬರ ಧ್ವನಿಯಲ್ಲಿ ಮಾತಾಡುವಂತಹದ್ದು. ತುಂಬ ಜನಕ್ಕೆ ಏನು ಕ್ವೆಶನ್ ಅಂದರೆ, ನಾವು ಹೇಳಿದ್ವಿ ಅಂತ ಅಂದ್ಕೊಳ್ಳಿ, ಬ್ರದರ್ ಇದು ಮಂಡೆ ಸಮಸ್ಯೆ, ತಲೆಯಲ್ಲಿ ಮೆದುಳಲ್ಲಿರುವಂಥ ಸಮಸ್ಯೆ, ದೆವ್ವ ಹಿಡಿದಿರುವಂತಹದ್ದಲ್ಲ, ಇವ್ರು ವಿಚಿತ್ರವಾಗಿ ತಲೆ ಆಡಿಸುವಂತಹದ್ದು, ಹಿಂಗಾಡುವಂತಹದ್ದು, ಬೇರೆ ವಾಯ್ಸಲ್ಲಿ ಮಾತಾಡುವಂತಹದ್ದು, ಇದೆಲ್ಲ ಬ್ರೈನ್ಗಿರುವಂತಹ ಮೆಂಟಲ್ ಡಿಸಾರ್ಡರ್ ಅಂತ ನೀವು ಹೇಳಿದ್ರಿ ಅಂತ ಅಂದ್ಕೊಳ್ಳಿ. ಆದರೂ ನಿಮ್ಮ ಹತ್ರ ಬಂದು ಜನ ಏನಂತಾರೆ ಗೊತ್ತಾ? ಏನಂತಾರೆ, ಇಲ್ಲ ಬ್ರದರ್, ನಾನು ಐಡೆಂಟಿಫೈ ಮಾಡಬಲ್ಲೆ, ನಾನು ಗುರುತಿಸಬಲ್ಲೆ, ಯಾವುದು ತಲೆಯಲ್ಲಿ ಮೆದುಳು ಸರಿ ಇಲ್ಲ ಅಂದರೆ ಆಡುವಂತಹದ್ದು ಹೇಗೆ, ರೋಗ ಬಂದಾಗ ಆಡುವಂತಹದ್ದು ಹೇಗೆ ಅಂತ ನಾನು ಗುರುತಿಸ್ತೇನೆ. ನಿಜವಾಗ್ಲೂ ಬೇರೆ ಏನೋ ಆಗ್ತಿದೆ ಆ ವ್ಯಕ್ತಿಗೆ. ನಂಬೋದೇ ಇಲ್ಲ ಗೊತ್ತಾ? ನಮಗೆ ಕಾಲ್ ಮಾಡಿದ್ರು, 1-2 ಸರಿ ಕಾಲ್ ಮಾಡಿದ್ರು ಬೇರೆ ಊರಂತ. ನಾವು ಎಷ್ಟು ಹೇಳಿಕ್ಕೆ ಪ್ರಯತ್ನ ಪಟ್ಟರು ಸಹ, ಬ್ರದರ್ ಇದು ಮೆಂಟಲ್ ಡಿಸಾರ್ಡರ್ ಅಂತ ಹೇಳಿದ್ರು, ಎಷ್ಟು ಹೇಳಿದ್ರು ಅವ್ರು ಕೇಳ್ತಿಲ್ಲ. ಇಲ್ಲ ಬ್ರದರ್, ಸೇಮ್ ನಮ್ಮ ಅಜ್ಜಿ ವಾಯ್ಸಲ್ಲೇ ಮಾತಾಡ್ತಾರೆ ಗೊತ್ತಾ? ನನ್ನ ಮಗಳು ಸೇಮ್ ನಮ್ಮ ಅಜ್ಜಿ ವಾಯ್ಸಲ್ಲೇ ಮಾತಾಡ್ತಾರೆ, ಅದೇ ವಾಯ್ಸಲ್ಲಿ ಮಾತಾಡ್ತಾರೆ. ಅವ್ರು ಮಾಡಿರುವಂಥ ಕ್ರಿಯೆಗಳನ್ನೇ ಮಾಡ್ತಾರೆ. ಅವ್ರು ಹೇಗೆ ನಡೀತಿದ್ರು ಹಾಗೆ ನಡೀತಾರೆ, ಅವ್ರು ಹೇಗೆ ಬಿಹೇವ್ ಮಾಡ್ತಿದ್ರು ಹಾಗೆ ಬಿಹೇವ್ ಮಾಡ್ತಾರೆ ಗೊತ್ತಾ? ಏನೋ ಆಗೋಗಿದೆ ನನ್ನ ಮಗಳಿಗೆ. ಎಷ್ಟು ಹೇಳಿದ್ರು ನಂಬೋದಿಲ್ಲ ಗೊತ್ತಾ ಈ ಕಾಲದಲ್ಲೂ ಜನ. ಇದೂ ಸಹ ಈಗ ನಾವು ಹೇಳ್ತಿರುವಂಥ ಸಿಂಪ್ಟಮ್ಸು ಸಹ ಆಗಲೇನೋ ಮಾತಾಡ್ಕೊಂಡ್ವಾ ಅಲ್ವಾ, ಜ್ಞಾನ ಇರುವಂಥವರಿಗೆ, ತುಂಬ ಓದಿರುವಂಥವ್ರು ನಡೆಯೋದಿಲ್ಲ. ಮತ್ತಾರಿಗೆ ನಡೆಯುತ್ತೆ ಇದು ಸಹ? ಬಡವರಿಗೆ, ಏನು ಗೊತ್ತಿಲ್ಲದೆ ಇರುವಂಥವರಿಗೆ. ಅವರ ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಾ ಪ್ರಿಯರೇ? ಹಳ್ಳಿಗಳ ಕಡೆ ಅವರ ಪರಿಸ್ಥಿತಿಗಳು, ಒಂದು ಹುಡುಗಿ ಅಥವಾ ಯವ್ವನ ಕಾಲದಲ್ಲಿದ್ದಂತಹ ಬಾಲ್ಯದಲ್ಲಿರುವಂತಹ ಒಂದು ಹುಡುಗಿಯ ಬಗ್ಗೆ ಯೋಚನೆ ಮಾಡಿ ನೋಡೋಣ. ಎಷ್ಟು ವಯಸ್ಸಿಗೆ ಮದುವೆ ಮಾಡ್ತಾರೆ ಹೇಳಿ? 18 ವಯಸ್ಸಿಗೆ ಮದುವೆ ಮಾಡ್ತಾರೆ ಊರುಗಳ ಕಡೆ. ತೀರಬಾರ ಹಳ್ಳಿಗಳ ಕಡೆ ಅಂತ ಅಂದ್ಕೊಳ್ಳಿ, ಎಷ್ಟು ವಯಸ್ಸಿಗೆ ಮದುವೆ ಮಾಡ್ತಾರೆ? 12, 13. ನಿಮ್ಮಲ್ಲೇ ಇದ್ದೀರಾ ಎಷ್ಟೊಂದು ಜನ 12, 13 ವಯಸ್ಸಿಗೆ ಮದುವೆ ಆಗಿರುವಂಥವ್ರು. ನಿಜನ? ಯೋಚನೆ ಮಾಡಿ ನೋಡಿ. 12 ವಯಸ್ಸಿಗೆ ಒಂದು ಹುಡುಗಿಗೆ ಮದುವೆ ಮಾಡಿ, ಆ ಮದುವೆ ಮಾಡಿದ ನಂತರ ಆತನ ಪುರುಷನು, ಆತನ ಯಜಮಾನ ಎಂಥವನು ಅಂತ ಹೇಳಿ ಗೊತ್ತಿಲ್ಲ, ಆತನ ಕುಡಿತನ ಅಂತ ಗೊತ್ತಿಲ್ಲ, ಆತನಿಗಿರುವಂತಹ ಚಟಗಳು ಗೊತ್ತಿಲ್ಲ. ಇದನ್ನೆಲ್ಲ ಪ್ರತಿದಿನನೂ ಬೇರ್ ಮಾಡಬೇಕಾ ಈ ಸ್ತ್ರೀ? ಈ ಹುಡುಗಿ ಪ್ರತಿದಿನನೂ ಆ ಚಟಗಳನ್ನೆಲ್ಲ ಬೇರ್ ಮಾಡಬೇಕಾ, ಸಹಿಸ್ಕೊಳ್ಬೇಕಾ? ಬೇರೆ ಇನ್ನೊಂದು ಕಡೆ ಹೋಗಬೇಕು, ಇನ್ನೊಂದು ಮನೆಯಲ್ಲಿ ಹೋಗಿ ವಾಸ ಮಾಡಬೇಕು, ಅತ್ತೆ ಮಾವ ಮನೆಯಲ್ಲಿ, ಹೌದಲ್ವ? ಅವರು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನುವಂತಹ ಗ್ಯಾರಂಟಿ ಇಲ್ಲ. ಗಂಡ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಕುಡ್ಕೊಂಬಂದು ಹೊಡೆಯುವಂತಹದ್ದು, ಬಡಿಯುವಂತಹದ್ದು, ಇದೆಲ್ಲ ನಡೀತಿರುತ್ತೆ. ನಿಜನ? ಇಷ್ಟು ಸಮಸ್ಯೆಗಳ ಮಧ್ಯದಲ್ಲಿ ಈ ಬಾಧೆ, ಈ ನೋವು, ಈ ಸಂಕಟ, ಇದನ್ನೆಲ್ಲ ನೋಡ್ತಾ ನೋಡ್ತಾ ಊಟನೇ ಮಾಡುವಂತಹದ್ದು ಬಿಟ್ಬಿಟ್ಟಿರ್ತಾಳೆ ಸರಿಯಾಗಿ. ಯಾವಾಗಲೋ 2 ದಿನಕ್ಕೋ 1 ದಿನಕ್ಕೋ, 1 ದಿನಕ್ಕೆ 1 ಹೊತ್ತೋ, 2 ದಿನಕ್ಕೆ 2 ಹೊತ್ತೋ ಊಟ ಮಾಡ್ತಿರ್ತಾಳೆ. ಈ ವೀಕ್ನೆಸ್ಸು ಇದೆಲ್ಲ ಆಗಿ ಇನ್ನೊಂದು ಸ್ವಲ್ಪ ದಿನ ಗೊತ್ತಾಗುತ್ತೆ, ಏನು ನಾನು ಗರ್ಭವತಿ ಅಂತ ಗೊತ್ತಾಗತ್ತೆ. ಹೌದಾ? ಈಗ ನೀವು ಹೇಳಿ, ಶರೀರ ಯಾವ ಮಾತ್ರಕ್ಕೆ ಹದಗೆಟ್ಟಿರಬೇಕು? ಇದೆಲ್ಲದರ ಮಧ್ಯ, ಈ ಸಮಸ್ಯೆಗಳೆಲ್ಲದರ ಮಧ್ಯ, ಆ ವಯಸ್ಸಿನಲ್ಲಿ ಆ ಮೆಂಟಲ್ ಟಾರ್ಚರ್ ಆಗಿರ್ಬೋದು, ಆ ಫಿಸಿಕಲ್ ಟಾರ್ಚರ್ ಆಗಿರ್ಬೋದು, ಇದೆಲ್ಲದರ ಮಧ್ಯೆ ಯಾವ ಮಟ್ಟಕ್ಕೆ ಹದಗೆಟ್ಟಿರುತ್ತೆ? ವಿಜ್ಞಾನಿಗಳು ಚೆನ್ನಾಗಿ ಪರಿಶೋಧನೆ ಮಾಡಿ ಒಂದು 3 ಡಿಸೀಸಸನ್ನು ಲಿಸ್ಟ್ ಮಾಡ್ತಾರೆ. ಹಾಗಾದರೆ ಏನಕ್ಕೋಸ್ಕರ? ಸ್ವಲ್ಪ ತುಂಬ ಜನ ನಾಟಕ ಮಾಡೋದಿಲ್ಲ. ದೆವ್ವಗಳು ನನಗೆ ಹಿಡಿದಿದೆ ಅಂತ ತೋರಿಸ್ಕೊಳ್ಳಿಕ್ಕೆ ತುಂಬ ಜನ ನಾಟಕ ಮಾಡೋದಿಲ್ಲ, ನಾಟಕ ಮಾಡುವಂಥ ಇರೋದಿಲ್ಲ ಅವರ ಬಿಹೇವಿಯರ್. ಆದರೂ ಸಹ ಒಂಥರ ವಿಚಿತ್ರವಾಗಿ ಆಡ್ತಿರ್ತಾರೆ. ಅವ್ರನ್ನ ನೋಡಿದಾಗ ತುಂಬ ಜನ ಹೇಳ್ತಾರೆ, ಬ್ರದರ್ ಇವ್ರು ಮಾಡ್ತಿರುವಂತಹ ನಾಟಕ ಅಲ್ಲ, ಇವ್ರಿಗೇನೋ ನಿಜವಾಗ್ಲೂ ಸಮಸ್ಯೆ ಇದೆ, ಇವ್ರಿಗೇನೋ ನಿಜವಾಗ್ಲೂ ತೊಂದರೆ ಇದೆ, ಅದೇನು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ವಿಜ್ಞಾನಿಗಳು ಮತ್ತೆ ಅದಕ್ಕೂ ಸಹ ಪರಿಶೋಧನೆ ಮಾಡಿ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಈ ರೀತಿಯಾಗಿರುವಂತಹ ಸ್ಟ್ರೆಸ್ಫುಲ್ ಎನ್ವಿರಾನ್ಮೆಂಟಲ್ಲಿ ಒಬ್ಬ ಮನುಷ್ಯ ಇದ್ದಾಗ, ಈ ರೀತಿಯಾಗಿರುವಂತಹ ಮೆಂಟಲ್ ಫಿಸಿಕಲ್ ಟಾರ್ಚರ್ ಮನುಷ್ಯನಿಗೆ ದೀರ್ಘಕಾಲ 1-2 ವರ್ಷ 3 ವರ್ಷ ಇದ್ದಾಗ ಆ ವ್ಯಕ್ತಿಗೆ ಕೆಲವು ಕಾಯಿಲೆಗಳು ಬರುತ್ತೆ. ಏನ ಕಾಯಿಲೆಗಳು? 3rd ಸ್ಲೈಡನ್ನು ಪ್ರೆಸೆಂಟ್ ಮಾಡಿ ಪ್ಲೀಸ್. 3ನೇ ಇಮೇಜನ್ನು ಪ್ರೆಸೆಂಟ್ ಮಾಡಿ. ಆ ಕಾಯಿಲೆಗಳು ಬಂದರೆ ಏನಾಗುತ್ತೆ ಅಂತ ಹೇಳಿ ನೋಡೋಣ ಈಗ. ಅಲ್ಲಿ ಮೇಲೆ 3 ಡಿಸೀಸ್ ಹೆಸರಿದೆ ನೋಡಿ. ಡಿಸೋಸಿಯೇಷನ್, ಹಿಸ್ಟೀರಿಯಾ, ಮಾಸ್ ಸೈಕಾಲಜಿ. ಒಬ್ಬ ಮನುಷ್ಯ ತುಂಬ ಯಾವಾಗಲೂ ಸಹ ಬಾಧೆಪಟ್ಟು ಕುಗ್ಗೋಗಿದ್ದಾಗ, ಶರೀರಕ್ಕೆ ಸಂಬಂಧಪಟ್ಟಂತೆಯೂ ಸರಿಯಾಗಿ ಊಟ ತಿಂಡಿ ಇವೆಲ್ಲವೂ ಸಹ ಮಾಡ್ತಾ ತಗೊಳ್ತಾ ಇಲ್ಲದೇ ಇದ್ದಾಗ ಈ ರೀತಿಯಾಗಿರುವಂಥ ಕಾಯಿಲೆಗಳು ಆ ಮನುಷ್ಯನಿಗೆ ಬರುತ್ತೆ. ಬಂದಾಗ ಏನಾಗುತ್ತೆ ಗೊತ್ತಾ?
ಇದು ಮೆಂಟಲ್ ಡಿಸಾರ್ಡರ್. ಶರೀರಕ್ಕೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳು ಮಾತ್ರ ನಾವು ನೋಡಿರುವಂತಹದ್ದು, ಜ್ವರ, ತಲೆನೋವು, ನೆಗಡಿ, ಇಷ್ಟು ಮಾತ್ರ ಅಲ್ಲ. ಮೆದುಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾಯಿಲೆಗಳಿದೆ ಪ್ರಪಂಚದಲ್ಲಿ. ಇದೆಲ್ಲ ಮೆದುಳಿಗೆ ಸಂಬಂಧಪಟ್ಟಿರುವಂತಹ ರೋಗಗಳು. ಮೇಲೆ ನೀವು ನೋಡ್ತಿರುವಂತಹದ್ದು ಡಿಸೋಸಿಯೇಷನ್, ಹಿಸ್ಟೀರಿಯಾ ಆ್ಯಂಡ್ ಮಾಸ್ ಸೈಕಾಲಜಿ. ಏನಾಗುತ್ತಂತೆ ಇವೆಲ್ಲ ಬಂದಾಗ? ಟಾಕ್ ಇನ್ ಡಿಫ್ರೆಂಟ್ ವಾಯ್ಸಸ್. ಏನು ಮಾಡ್ತಾನಂತೆ ಮನುಷ್ಯ? ಬೇರೆ ಧ್ವನಿಯಲ್ಲಿ ಮಾತಾಡ್ತಾನಂತೆ. ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲ ಮನುಷ್ಯ. ತನಗೆ ಗೊತ್ತಿಲ್ಲದೆ ಬೇರೆಯವರ ಧ್ವನಿಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡ್ತಾನೆ, ಬೇರೆ ಧ್ವನಿಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದನ್ನು ನೋಡಿದಂತಹ ನಾವೇನಂದ್ವಿ, ಬ್ರದರ್ ಇಲ್ಲ ಬ್ರದರ್, ಈ ಥರ ನಾಟಕ ಮಾಡ್ತಿಲ್ಲ, ನಿಜವಾಗ್ಲೂ ಈ ವ್ಯಕ್ತಿಗೆ ಏನೋ ತೊಂದರೆ ಇದೆ, ನಿಜವಾಗ್ಲೂ ಏನೋ ತೊಂದರೆ ಇದೆ ನಿಜ. ಆದರೆ ಆ ತೊಂದರೆ ಮಂತ್ರವಾದಿ ಹತ್ರ ಹೋಗಬೇಕಾಗಿರುವಂಥ ತೊಂದರೆ ಅಲ್ಲ. ಎಲ್ಲಿ ಹೋಗಬೇಕಾಗಿರುವಂಥ ತೊಂದರೆ? ವೈದ್ಯರ ಹತ್ರ ಹೋಗಬೇಕಾಗಿರುವಂಥ ತೊಂದರೆ. ಬೇರೆ ಧ್ವನಿಯಲ್ಲಿ ಮಾತಾಡ್ತಾನೆ. ಲೆಫ್ಟಿಗೆ ಸ್ಕ್ರಾಲ್ ಮಾಡಿ ಈ ಕಡೆ. ಟಾಕ್ ಇನ್ ಡಿಫ್ರೆಂಟ್ ವಾಯ್ಸಸ್, ಅಗ್ರೆಸಿವ್ ಬಾಡಿ ಮೂವ್ಮೆಂಟ್ಸ್. ತುಂಬ ಅಗ್ರೆಸಿವ್ ಆಗಿರುತ್ತೆ ಬಾಡಿ ಮೂವ್ಮೆಂಟ್ಗಳೆಲ್ಲ. ನಿಮ್ಗೆ ಅನ್ನಿಸ್ತಿರುತ್ತೆ ಅಲ್ವಾ, ಬ್ರದರ್ ಅಜ್ಜಿ ಬ್ರದರ್ ಏನು ಶೇಕ್ ಮಾಡ್ತಾರೆ ಗೊತ್ತಾ? ನಿಜವಾಗ್ಲೂ ದೆವ್ವ ಹಿಡ್ತಿದೆ ಅಜ್ಜಿಗೆ. ದೆವ್ವ ಹಿಡಿಬೇಕಾಗಿಲ್ಲ. ಶಕ್ತಿ ಇಲ್ಲದೇ ಇದ್ರೂ ಸಹ ಮೂಮೆಂಟ್ಗಳನ್ನು ಮಾಡಿಸುತ್ತೆ ಈ ರೋಗಗಳು ಆಕೆ. ನೆಕ್ಸ್ಟ್ ಮುಂದೆ, ನೋ ಪರ್ಸ್ನಲ್ ಡೀಟೇಲ್ಸ್. ನಿಮಗೆ ಗೊತ್ತಿಲ್ಲದೆ ಇರುವಂಥ ಸತ್ಯಗಳೆಲ್ಲ ಹೇಳ್ತಾ ಇರ್ತಾರೆ. ಈ ಕಾಯಿಲೆ ಇದ್ದರೆ ನಿಮಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರಗಳನ್ನು ಹೇಳ್ತಿರ್ತಾರೆ. ಪಾಪ ನಾವು ಅಮಾಯಕರು ಅದು ಸತ್ಯ ಏನು ಅಂತ ಹೇಳಿ ನಂಬ್ತೇವೆ. ಇಲ್ಲಿ ಈ ಮನುಷ್ಯನನ್ನು ಕೊಂದ, ಯಾರೋ ಮೈ ಮೇಲೆ ದೆವ್ವ ಬಂದಿದೆ ಅಂತ ಹೇಳಿ ನಂಬ್ತಿದ್ದಾರೆ ಅಂತ ಅಂದ್ಕೊಳ್ಳಿ ಒಂದು ಮನೆಯವರು. ಓಕೆ, ಆ ದೆವ್ವ ಬಂದಿರುವಂತಹ ಮನುಷ್ಯ ಏನು ದೆವ್ವ ಹಿಡ್ತಿದೆ ಅಂತ ಹೇಳಿ ನಂಬ್ತಿದ್ದಾರೋ ಮನೆಯವರೆಲ್ಲ, ಆ ದೆವ್ವ ಹಿಡಿದಿರುವಂತಹ ಮನುಷ್ಯ ಏನೇನೆಲ್ಲ ಮಾತಾಡ್ತಾನೆ ಗೊತ್ತಾ? ಈತನನ್ನು ಕೊಲೆ ಮಾಡ್ದ, ಈತನು ಈಕೆಯನ್ನು ಕೆಡಿಸ್ದ, ಇದನ್ನೆಲ್ಲ ತನಗೆ ಗೊತ್ತಿಲ್ಲದೆ ಸುಮ್ಮನೆ ಏನೇನೋ ಬಾಯಿಗೆ ಬಂದಿರುವಂತಹದೆಲ್ಲ ಮಾತಾಡ್ಕೊಂಡು ಹೋಗ್ತಿರ್ತಾಳೆ. ಇಲ್ಲಿ ಗೊತ್ತಿರುವಂಥ ಅಮಾಯಕರು ಏನು ಮಾಡ್ತಿರ್ತಾರೆ ಗೊತ್ತಾ? ಇದೆಲ್ಲ ಸತ್ಯನೇನೋ ಅಂತ ಹೇಳಿ ನಂಬ್ತಿರ್ತಾರೆ. ನಿಜವಾಗ್ಲೂ ಹಾಗಿದ್ರೆ ನಮ್ಮ ತಾತ ನನ್ನ ಮಗಳ ಮೈ ಮೇಲೆ ಅಥವಾ ನಮ್ಮ ಅಜ್ಜಿ ನಮ್ಮ ಮಗಳ ಮೈ ಮೇಲೆ ಬಂದಿದ್ದಾಳೆ, ನಿಜನಾ? ಮುಂದೆ ಇನ್ನೂ ಏನೇನಾಗುತ್ತಂತೆ? ಫಿಯರ್ಫುಲ್ ಆಫ್ ಸಮಥಿಂಗ್ ಇನ್ಸೈಡ್. ಒಳಗಡೆ ಇರುವಂತಹ ವಿಚಾರದ ನಿಮಿತ್ತ ಒಂಥರ ಭಯ ಆಗ್ತಿರುತ್ತಂತೆ. ಫೇಶಿಯಲ್ ವಾಯ್ಸ್ ಚೇಂಜಸ್, ಅನ್ಯೂಶುವಲ್ ಸ್ಟ್ರೆಂತ್ ಆರ್ ರೆಸ್ಟ್ರೈನ್. ತುಂಬ ಬಲ ಬರುತ್ತಂತೆ, ತುಂಬ ಶಕ್ತಿ ಇರುತ್ತಂತೆ ಆ ಸಂದರ್ಭದಲ್ಲಿ ಮಾತ್ರ. ಯಾವಾಗ ತಮ್ಮ ಮಾನಸಿಕ ಸ್ಥೀಮಿತವನ್ನು ಕಳ್ಕೊತಾನೋ ಆಗ ತುಂಬ ಶಕ್ತಿ, ಆ ಮನುಷ್ಯನಿಗಾಗಲೇ ಎಷ್ಟು ಶಕ್ತಿ ಇದೆಯೋ ಅದಕ್ಕಿಂತ ಜಾಸ್ತಿ ಶಕ್ತಿ ಇರುತ್ತಂತೆ. ಮಂಚವನ್ನು ಎತ್ತಬೇಕಾದ್ರೂ ಕುಗ್ತಾರೆ, ಬೀರುವನ್ನು ಬೇಕಾದರೂ ಬೀಳಿಸ್ತಾರೆ ಟೈಮಲ್ಲಿ. ದೆವ್ವ ಹಿಡಿದಿದೆ ಅಂತಲ್ಲ ಅದರ ಅರ್ಥ. ಅದಕ್ಕೆ ಅರ್ಥ ಏನು? ಈ ಮನುಷ್ಯನಿಗೆ ಈ ರೀತಿಯಾಗಿರುವಂತಹ ರೋಗಗಳು ಹೊಕ್ಕಿವೆ, ಬಂದಿವೆ. ಈಗ ರೈಟಿಗೆ ಸ್ಕ್ರಾಲ್ ಮಾಡಿ. ಶಿಫ್ಟ್ ಪರ್ಸ್ನಾಲಿಟಿ ಸ್ಟೇಟ್. ಈ ಮನುಷ್ಯನ ಥರನೇ ಇರೋದಿಲ್ಲ, ಇನ್ನೊಬ್ಬರ ಥರ ಆಡ್ತಿರ್ತಾನೆ ಕಂಪ್ಲೀಟಾಗಿ. ಡಿಸೋಸಿಯೇಟಿವ್ ಡಿಸಾರ್ಡರ್ ಅಂತ ಹೇಳಿ ಓದ್ಕೊಂಡ್ವಲ್ವಾ ಪ್ರಾರಂಭದಲ್ಲಿ ಮೇಲೆ? ಆ ಡಿಸೋಸಿಯೇಟಿವ್ ಡಿಸಾರ್ಡರ್ ಅಂದರೆ ಈ ಮನುಷ್ಯ ಸ್ವಲ್ಪ ಹೊತ್ತು ಈ ಮನುಷ್ಯನ ಥರ ಇರುವಂತಹದ್ದು ಬಿಟ್ಟು ಬೇರೆ ಯಾರ ಥರನೂ ಮಾತಾಡುವಂತಹದ್ದು, ಬೇರೆ ಯಾರ ಥರನೂ ನಗುವಂತಹದ್ದು, ಇದನ್ನೆಲ್ಲ ಮಾಡ್ತಿರ್ತಾನಂತೆ. ಹೌದಾ? ಇನ್ನೂ ಏನೇನಾಗುತ್ತೆ ಈ ಕಾಯಿಲೆಗಳು ಬಂದರೆ? ಫೀಲ್ ಡಿಸ್ಕನೆಕ್ಟೆಡ್, ಹೈಟೆಂಡ್ ಅಡ್ರಿನಲೈನ್. ಇದೊಂದು ಕೆಮಿಕಲ್ ನಮ್ಮ ಮೈಂಡಲ್ಲಿ. ಹೈಪರ್ ಸೆನ್ಸಿಟೈಸ್ಡ್ ಎಮೋಷನ್, ಮೆಮೊರಿ ರೀಕಾಲ್, ಗೆಸ್ಸಿಂಗ್ ಇನ್ಫೋ ನಾವು ಆಗಲೇ ಮಾತಾಡ್ಕೊಂಡ್ವಲ್ವಾ? ಬೈಕ್ ಬಂದಿರುವಂತಹದ್ದು, ಹಿಂಗೆ ನಡೆದಿರ್ಬೋದು, ಇವ್ರು ಕೊಲೆ ಮಾಡಿದ್ದಾರೆ, ಇವ್ರು ನಿಮಗೆ ಮೋಸ ಮಾಡಿದ್ದಾರೆ, ನಿಮ್ಮ ಬೀರುಳಿರುವಂಥ ಚಿನ್ನ ಇವರೇ ಕದ್ಕೊಂಡು ಹೋಗಿತ್ತು, ಈ ಥರ ಎಲ್ಲ ಬೈಕ್ ಬಂದಿರುವಂತಹದ್ದೆಲ್ಲ ಹೇಳ್ತಿರ್ತಾರಂತೆ. ಅದನ್ನೇ ನಾವು ಅಲ್ಲಿ ಓದ್ಕೊಳ್ತಿರುವಂತಹದ್ದು. ಮೆಮೊರಿ ರೀಕಾಲ್, ಗೆಸ್ಸಿಂಗ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಲಾಸ್ಟ್ ಒನ್ ಏನು? ಆಲ್ಟರ್ಡ್ ವಾಯ್ಸ್ ರಿಫ್ಲೆಕ್ಸಸ್. ತಾವು ಮಾಡುವಂಥ ಕ್ರಿಯೆಗಳು ಇವ್ರು ಮಾಡುವಂತೆ ಕಾಣಿಸ್ತಿರೋದಿಲ್ಲ, ಇನ್ನೊಬ್ಬರ ಕ್ರಿಯೆ ಇವ್ರು ಮಾಡ್ತಿರುವಂತೆ ಕಾಣಿಸ್ತಿರುತ್ತೆ. ಓಕೆ, ತೆಗೆದುಬಿಡಿ. ಏನರ್ಥ ಆಯಿತು ಈ ಮೆಸೇಜಲ್ಲಿ? ಎಲ್ಲಿ ಕರ್ಕೊಂಡು ಹೋಗಬೇಕು? ಮಂತ್ರವಾದಿ ಹತ್ರನ? ದರ್ಗಾಗ? ಎಲ್ಲಿ ಕರ್ಕೊಂಡು ಹೋಗಬೇಕು? ವೈದ್ಯರ ಹತ್ರ, ಚೆನ್ನಾಗಿರುವಂತಹ ವೈದ್ಯರ ಹತ್ರ ಕರ್ಕೊಂಡು ಹೋಗಿ ತೋರಿಸ್ಬೇಕು ಈ ಕಾಯಿಲೆಗಳನ್ನು. ತುಂಬ ಸ್ಟ್ರೆಸ್ಸಲ್ಲಿ, ತೀವ್ರವಾಗಿರುವಂತಹ ಒತ್ತಡದಲ್ಲಿ ಒಬ್ಬ ಮನುಷ್ಯ ತುಂಬ ವರ್ಷಗಳು ಇದ್ದಾಗ ಆತನಿಗೆ ಇನ್ನೇನು ಮಾಡಬೇಕು ಅಂತ ಹೇಳಿ ಗೊತ್ತಾಗದೇ ಇರುವಂತಹ ಪರಿಸ್ಥಿತಿ. ದಿನ ಸತ್ತು ಹುಟ್ಟುತ್ತಿರ್ತಾನೆ ಪಾಪ, ಅಥವಾ ಸತ್ತು ಹುಟ್ಟುತ್ತಿರ್ತಾಳೆ. ನಾವಾಗಲೇ ಒಂದು ಹುಡುಗಿಯ ಎಕ್ಸಾಂಪಲ್, ಹಳ್ಳಿ ಕಡೆ ಒಂದು ಹುಡುಗಿಯ ಚರಿತ್ರೆ ಹೇಗಿರುತ್ತೆ, ಜೀವನ ಹೇಗಿರುತ್ತೆ ಕೆಲವರಿಗೆ ಬಡ ಕುಟುಂಬಗಳಲ್ಲಿ ಅಂತ ಹೇಳಿ ಮಾತಾಡ್ಕೊಂಡ್ವಲ್ವ? ವಿಚಿತ್ರವಾಗಿರುತ್ತೆ. ಮಾನಸಿಕ ಒತ್ತಡ, ಶರೀರಕ್ಕೆ ಸಂಬಂಧಪಟ್ಟಿರೋ, ಯಾಕೆಂದರೆ ಗರ್ಭವತಿ ಆಗಿದ್ದಾಳೆ, ಆ ಮಗುವಿಗೋಸ್ಕರನೂ ಊಟ ಮಾಡ್ತಿಲ್ಲ, ಈಕೆಗೋಸ್ಕರನೂ ಊಟ ಮಾಡ್ತಿಲ್ಲ, ತನಗೆ ಬೇಕಾಗಿರುವುದಕ್ಕಿಂತ ಹೆಚ್ಚಾಗಿರುವಂಥ ಪೌಷ್ಟಿಕಾಂಶಗಳು ಬೇಕು, ಈಗ ಅದು ಸಿಗ್ತಿಲ್ಲ ಬಾಡಿಗೆ. ಏನಾಗತ್ತೆ? ಹಂಗಾಗತ್ತೆ. ಹೌದಾ? ಈಗಾಗಲೇ ಬಳಲ್ತಿರುವಂತಹ ಸ್ತ್ರೀಯನ್ನು ಸರಿ ಮಾಡಲಿಕ್ಕೋಸ್ಕರ ಯಾರನ್ನು ಕರ್ಕೊಂಡ್ಬರ್ತಾರೆ ಗೊತ್ತಾ? ಮಂತ್ರವಾದಿಯನ್ನು. ಆ ಮಂತ್ರವಾದಿ ಬಂದು ಏನು ಮಾಡ್ತಾನೆ ಗೊತ್ತಾ?
ಜುಟ್ಟಿಡ್ಕೊಳ್ತಾನೆ. ಜುಟ್ಟಿಡ್ಕೊಂಡು ಹೋಗು 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 ಅಂತ ಮತ್ತೆ ಇರುವಂಥ ಟಾರ್ಚರಲ್ಲಿ ಮತ್ತೆ ಟಾರ್ಚರ್ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತು ಬೇವಿನ ಸೊಪ್ಪು ಇನ್ನೊಂದು ತೊಗೊಂಡು ಹೊಡಿಲಿಕ್ಕೆ ಶುರು ಮಾಡ್ತಾನೆ. ನಿಜನಾ? ಇದು ಆಗ್ತಿರುವಂತಹದ್ದು. ಕೊನೆಗೆ ಇದೆಲ್ಲ ಆದ ನಂತರ ಒಂದು ದಿನ ಒಂದು ನಿರ್ಣಯಕ್ಕೆ ಬರ್ತಾಳೆ. ನೇಣು ಹಾಕ್ಕೊಂಡು ಸತ್ತು ಹೋಗ್ಬಿಡಬೇಕು, ಈ ಜೀವನ ನನಗೆ ಬೇಡ. ಆ ಸ್ತ್ರೀ ಪಾಪ ನಾಟಕ ಮಾಡಲಿಕ್ಕೋಸ್ಕರ ಹಾಗೆಲ್ಲ ಆಡ್ತಿಲ್ಲ, ಜೋರಾಗಿ ಮಾತಾಡುವಂತಹದ್ದು, ಬೇರೆ ವಾಯ್ಸಲ್ಲಿ ಮಾತಾಡುವಂತಹದ್ದು, ನಾಟಕ ಮಾಡಲಿಕ್ಕೋಸ್ಕರ ಆಗ್ತಿಲ್ಲ. ಆ ಸ್ತ್ರೀಗೆ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಆಗ್ತದೆ. ಆ ರೋಗದಿಂದ, ದೆವ್ವದಿಂದ ಅಲ್ಲ, ಆ ರೋಗದಿಂದ ಯಾರೋ ತನ್ನ ಮೈಯೊಳಗೆ ಹೊಕ್ಕಿದ ಹಾಗೆ ಸ್ವಲ್ಪ ಹೊತ್ತು ಬೇರೆ ಥರ ಮಾತಾಡ್ತಾಳೆ, ಸ್ವಲ್ಪ ಹೊತ್ತು ಬೇರೆಯವ್ರ ಥರ ಇರ್ತಾಳೆ, ಮತ್ತು ಸ್ವಲ್ಪ ಹೊತ್ತಾಗಿದ ತಕ್ಷಣ ನಾರ್ಮಲ್ ಆಗ್ತಾಳೆ ಅಲ್ವಾ? ಇದನ್ನು ನಾವು ಯಾವತ್ತು ಅರ್ಥ ಮಾಡ್ಕೊಳ್ತೀವೋ, ಇದನ್ನೆಲ್ಲ ನಾವು ಯಾವತ್ತು ಸೈಂಟಿಫಿಕ್ಕಾಗಿ ನೋಡ್ತೀವೋ, ಯಾವತ್ತು ದೇವರು ಹೇಳಿರುವಂತಹ ಮಾತಿನ ಮೇಲೆ ಭರವಸೆ ಇಡ್ತೀವೋ, ಅವತ್ತು ಈ ವಿಚಾರಗಳು ನಮಗೆ ಭಯ ಹುಟ್ಟಿಸೋದಿಲ್ಲ. ಈಗ ಹೇಳಿ, ಕತ್ಲಲ್ಲಿ ಇನ್ನೊಂದು ಸಾರಿ ಭಯಪಡ್ತೀರಾ ಕತ್ಲಲ್ಲಿ? ಸ್ಮಶಾನದ ಹತ್ರ ಹೋಗಲೇಬೇಕು ಅನ್ನುವಂಥ ಅನಿವಾರ್ಯತೆ ಬಂತು ಅಂತ ಅಂದ್ಕೊಳ್ಳಿ, ಹೋಗ್ತೀವ? ಹೆದರದೆ, ಭಯಪಡದೆ, ನಿಮ್ಮ ಸುತ್ತ ಇರುವಂತಹದ್ದು ದೈವದೂತರು, ನಿಮ್ಮ ಜೊತೆ ಇರುವಂತಹದ್ದು ನಿಮ್ಮ ದೇವರು ಅನ್ನುವಂಥ ನಂಬಿಕೆಯಲ್ಲಿ ಹೋಗ್ತೀವ? ಇವಾಗಲೂ ಸೌಂಡೇ ಬರ್ತಿಲ್ಲ. ಇಷ್ಟನ್ನು ನೋಡಿದ ನಂತರವೂ ಬ್ರದರ್ ನೀವು ಹೇಳ್ತಿರುವಂತಹದ್ದೆಲ್ಲ ಸರಿನೇ, ಆದರೆ ಇನ್ನೂ ಸಹ ಅವಾಗವಾಗ ನಮಗೆ ಅಲ್ವಾ, ನಾವು ಕ್ರೈಸ್ತರಲ್ಲ, ನಾವು ನಿಜವಾಗ್ಲೂ ಪರಲೋಕಕ್ಕೆ ಹೋಗೋದಿಲ್ಲ, ಹೇಡಿಗಳು ಪರಲೋಕಕ್ಕೆ ಹೋಗೋದಿಲ್ಲ. ಇಷ್ಟನ್ನು ನಂಬೋಣ. ದೇವರು ಹೇಳಿರುವಂತಹ ಮಾತುಗಳಿವೆಲ್ಲವೂ ಸಹ ಮೊದಲನೇ ಶತಮಾನದಲ್ಲಿ ಹಿಡಿದಂತಹ ದೆವ್ವಗಳು ಮತ್ತೆ ಈ ಕಾಲದಲ್ಲಿ ಬರೋದಿಲ್ಲ. ಒಂದು ವೇಳೆ ದೆವ್ವಗಳು ಹಿಡಿಯೋಂಗಿದ್ರೆ ದೇವರು ಡೈರೆಕ್ಟಾಗಿ ಮಾತಾಡಬೇಕಿತ್ತು. ದೇವರು ಮಾತ್ರ ಡೈರೆಕ್ಟಾಗಿ ಮಾತಾಡೋದಿಲ್ವಂತೆ, ದೇವರು ಮಾತ್ರ ಕನಸು ಕೊಡೋದಿಲ್ವಂತೆ, ದೇವದೂತರ ನಮ್ಮ ಕಣ್ಣು ಕಾಣಿಸೋದಿಲ್ವಂತೆ, ದೆವ್ವಗಳು ಮಾತ್ರ ಕಣ್ಣಿಗೆ ಕಾಣಿಸ್ತವಂತೆ. ನ್ಯಾಯನ ಇದು? ಅಲ್ಲ ಅಲ್ವಾ? ದೇವರು ಹಂಗೆ ಮಾಡೋದಿಲ್ಲ ಅಲ್ವಾ? ಇದು ಡೈರೆಕ್ಟಾಗಿ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಅದು ಡೈರೆಕ್ಟಾಗಿ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅದು ಈ ಕಾಲದಲ್ಲಿ ನಡೆಯೋದಿಲ್ಲ. ಹೆದರಬೇಡಿ, ಭಯಪಡಬೇಡಿ. ನಿಮ್ಮ ಸುತ್ತಮುತ್ತ ಹೆದರುವಂಥವ್ರು ನಿಮಗೆ ಯಾರಾದರೂ ಕಾಲ್ ಮಾಡಿ ನಮ್ಮ ಊರಲ್ಲಿ ಈ ಥರ ಆಯಿತು, ನಮ್ಮ ಮನೆಯಲ್ಲಿ ಈ ಥರ ಆಯಿತು ಅಂತ ಹೇಳಿದ್ರೆ ಅವರಿಗೆ ನಾವು ನೋಡಿರುವಂಥ ಈ ವಿಚಾರಗಳು ಅವ್ರ ಮುಂದೆ ಇಟ್ಟು ಹೇಳಿ ಹಿಂಗೆಲ್ಲ ಆಡ್ತಾರೆ ಅಂತ ಹೇಳಿ ಒಂದು ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸಿ. ಓಕೆ, ಕಣ್ಮುಚ್ಚಿ 3ನೇ ಭಾಗವನ್ನು ಮುಂದಿನ ವಾರ ಮಾತಾಡ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ನಿಮ್ಗೆ ಎಷ್ಟು ಭರವಸೆ ಕೊಟ್ಟರು, ನೀವು ಎಷ್ಟು ನಂಬಿಕೆಯನ್ನು ತುಂಬಿದ್ರೂ ಸಹ ಇನ್ನೂ ಅಲ್ಲಾಡುವಂತಹ ಪಾತ್ರೆಗಳೇ ನಾವೆಲ್ಲರೂ ಸಹ. ಸಾಕಷ್ಟು ಊಹಾಪೂರ್ವಕವಾಗಿರುವಂತಹ ಮಾತುಗಳನ್ನು ಈ ಪ್ರಪಂಚದಲ್ಲಿ ನಾವು ಕೇಳಿಸ್ಕೊಳ್ತಿದ್ದೇವೆ, ನಾವು ನೋಡ್ತಿದ್ದೇವೆ. ಇನ್ನೊಂದು ಮತ್ತೊಂದು ಇದೆಲ್ಲ ಯಾವುದೋ ಒಂದು